ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಶುಭ ಮುಂಜಾನೆಯ ಶುಭಾಶಯಗಳು. ವಿದ್ಯಾರ್ಥಿಗಳೇ, ನಾವು ನಮ್ಮ ಜೀವನದ ಪ್ರತಿಯೊಂದು ಭಾಗದ ಸನ್ನಿವೇಶಗಳಲ್ಲಿ ಕೂಡ ಯಾವುದಾದ್ರೂ ಕೂಡ ಒಂದು ನಿರ್ಧಾರವನ್ನ ಪಡೆಯುವಂತಹ ಕಾರ್ಯದಲ್ಲಿ ತಲ್ಲೀನರಾಗಿರ್ತೀವಿ. ಅದೇ ರೀತಿಯಲ್ಲಿ ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ಕೈಗೊಂಡು ಸಹಿತವಾಗಿ ಆ ಕಾರ್ಯಕ್ಕೆ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀವಿ. ಆ ಸಿದ್ಧತೆಯಲ್ಲಿ ನಾವು ಯಾವಾಗಲೂ ಕೂಡ ಒಂದು ಅಚ್ಚುಕಟ್ಟುತನವನ್ನ ಪಡೆಯುವುದು ಉತ್ತಮವಾಗಿರ್ತಕ್ಕಂತಹ ಒಂದು ಸನ್ನಿವೇಶ. ಹಾಗಾಗಿ ನಾವು ಯಾವುದಾದ್ರೂ ಒಂದು ಉನ್ನತವಾಗಿರ್ತಕ್ಕಂತಹ ನಿರ್ಧಾರವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೊಂದು ಗುರಿ ಇರಬೇಕು. ಆ ಗುರಿಯನ್ನು ಇಟ್ಟುಕೊಂಡು ಕಾರ್ಯವನ್ನ ಸಾಧಿಸಲು ಹೊರಟ್ರೆ ಆ ಗುರಿಯು ಉತ್ತಮವಾಗಿ ಸಾಧಲಿಕ್ಕೆ, ಅದನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ಯಾವುದೇ ಕಾರ್ಯವನ್ನ ಮಾಡಲು ಹೊರಟ್ರೆ ಅದಕ್ಕೊಂದು ದೃಢವಾಗಿರ್ತಕ್ಕಂತಹ ಒಂದು ಮನಸ್ಸಿರಬೇಕು. ಆ ದೃಢವಾಗಿರ್ತಕ್ಕಂತಹ ಒಂದು ನಿರ್ಧಾರ ಇರಬೇಕು. ಆ ಕಾರ್ಯವನ್ನು ನಾನು ಸಾಧಿಸುವ ಛಲವನ್ನು ನಾನು ಹೊಂದಿದ್ದೀನಿ, ನಾನು ಅದಕ್ಕೆ ಸಮರ್ಥನಾಗಿ ಇದ್ದೀನಿ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಮೊದಲು ಹೊಂದಬೇಕು. ಅದೇ ರೀತಿಯಾಗಿ ಯಾವುದೇ ರೀತಿಯ ಒಂದು ಕಾರ್ಯವನ್ನು ನಾವು ಪರಿಪೂರ್ಣವಾಗಿ ಸಾಧಿಸಬೇಕು ಅಂತಂದ್ರೆ ಅದಕ್ಕೊಂದು ಸಂಕಲ್ಪ ಇರಬೇಕು. ಸಂಕಲ್ಪ ಅಂತಂದ್ರೆ ದೃಢ ನಿರ್ಧಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವಿವತ್ತು ಸಂಕಲ್ಪ ಗೀತೆ ಎಂಬ ಮೊದಲ ಪದ್ಯಪಾಠವನ್ನು ನಾವು ಇಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಸಂಕಲ್ಪ ಗೀತೆ ಎಂಬ ಪದ್ಯಪಾಠವನ್ನ ನಮ್ಮ ರಾಷ್ಟ್ರ ಕವಿಯಾಗಿರ್ತಕ್ಕಂತಹ GS ಶಿವರುದ್ರಪ್ಪನವರು ಈ ಪದ್ಯಪಾಠವನ್ನ ರಚನೆ ಮಾಡಿದ್ದಾರೆ. ಈ ಪದ್ಯಪಾಠದಲ್ಲಿ, ಈ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಲ್ಲಿ ನಾವು ನೋಡ್ತಕ್ಕಂಥ ಅಂಶ ಏನು ಅಂತಂದ್ರೆ, ನಾವು ಜೀವನದಲ್ಲಿ ಯಾವುದೇ ರೀತಿಯ ಭಾವನೆಯನ್ನ ಧನಾತ್ಮಕವಾಗಿ ಹೊಂದಬಾರದು. ಧನಾತ್ಮಕವಾಗಿರ್ತಕ್ಕಂಥ ಭಾವನೆಯನ್ನ ಹೊಂದುವಂತವರಾಗಿರ್ಬೇಕು. ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಸಹಿತವಾಗಿ ಆ ಎಲ್ಲ ಕಷ್ಟಗಳನ್ನು ಸಹಿತವಾಗಿ ಎದುರಿಸಿ ಅದರಲ್ಲಿ ಜಯಶೀಲರಾಗಬೇಕು ಅಂತಕ್ಕಂತಹ ಮನೋಭಾವನೆಯನ್ನು ನಾವು ಹೊಂದಬೇಕು. ಅದರಲ್ಲಿ ಜಯಿಸಬೇಕು ಅಂತಕ್ಕಂಥದ್ದು. ನಮ್ಮಲ್ಲಿ ಹಲವಾರು ಭೇದ ಭಾವಗಳನ್ನು ನಾವು ಕಾಣ್ತೀವಿ. ಧರ್ಮದ ಬಗ್ಗೆ ಭೇದ ಭಾವ ಇದೆ, ಪ್ರಾದೇಶಿಕತೆಯ ಅಸಮತೋಲನ ಭೇದ ಭಾವ ಇದೆ, ಜಾತಿಯ ಭೇದ ಭಾವ ಇದೆ, ಆರ್ಥಿಕ ಅಸಮಾನತೆ ಇದೆ, ಹಲವಾರು ರೀತಿಯ ಲಿಂಗ ತಾರತಮ್ಯ ಇದೆ. ಇದೆಲ್ಲವನ್ನ ನಾವು ಗಮನಿಸಿದಾಗ ಆ ಎಲ್ಲ ಭೇದ ಭಾವಗಳನ್ನು ಮೀರಿ ನಾವೆಲ್ಲರೂ ಒಂದು ಅಂತಕ್ಕಂತಹ ಪ್ರಯತ್ನವನ್ನು ಮಾಡುವಂತವರಾಗಬೇಕು. ಯಾವುದೇ ವ್ಯಕ್ತಿಯು ಕೂಡ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಭಯ ಆಗ್ತಕ್ಕಂಥದ್ದು ಇರುತ್ತೆ. ಆ ಭಯ ಇರಬಾರ್ದು. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಯು ಸಹಿತವಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಸಂಶಯದ ರೂಪದಲ್ಲಿ ಕಾಣುವಂಥದ್ದು ಇರಬಾರ್ದು. ಅವೆಲ್ಲವೂ ಕೂಡ ನಮ್ಮನ್ನ ಬಿಟ್ಟು ದೂರ ಹೋಗ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಇವೆಲ್ಲವೂ ಮೂಲ ಯಾವುದು ಅಂತಂದ್ರೆ ಪ್ರೀತಿ ಎಂಬ ಹಣತೆಯನ್ನು ನಾವು ಇರಬೇಕು. ಯಾಕಂದ್ರೆ ಪರಸ್ಪರ ನಾವೆಲ್ಲರೂ ಕೂಡ ಪ್ರೀತಿನ ಬದುಕಬೇಕು. ಪ್ರೀತಿನ ಬದುಕಬೇಕು ಅಂತಂದ್ರೆ ಪ್ರತಿಯೊಬ್ಬರ ಭಾವನೆಯಲ್ಲಿಯೂ ಸಹಿತವಾಗಿ ಉತ್ತಮ ಜ್ಞಾನ ಇರಬೇಕು. ಆ ಉತ್ತಮ ಜ್ಞಾನವೇ ಪ್ರೀತಿಯ ಹಣತೆ. ಪ್ರೀತಿ ಅಂತಕ್ಕಂಥ ಬೆಳಕು ಪ್ರತಿಯೊಬ್ಬರ ಭಾವನೆಯಲ್ಲಿ ಬಂದಾಗ ಅಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಹೋಗುತ್ತೆ, ಜ್ಞಾನ ಅಂತಕ್ಕಂಥದ್ದು ಬಂದಾಗ ಇವೆಲ್ಲವನ್ನು ಕೂಡ ನಾವು ಹೋಗಲಾಡಿಸಬಹುದು ಅನ್ನೋ ಮಾತನ್ನ ಇಲ್ಲಿ ಕವಿ ನಮಗೆಲ್ಲರಿಗೂ ಕೂಡ ತಿಳಿಸ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವೀಗ ಈ GS ಶಿವರುದ್ರಪ್ಪನವರ ಪರಿಚಯವನ್ನು ನೋಡ್ಕೊಂಡು ಬರೋಣ. ನೋಡಿ, ಈ GS ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದೊಳಗೆ ಇವರು ಜನಿಸುತ್ತಾರೆ. 1926ರೊಳಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದೊಳಗೆ ಇವರ ಜನ್ಮ ಆಗ್ತದೆ. ಇವರ ಕೃತಿಗಳನ್ನು ನಾವು ನೋಡಿದಾಗ ಸಾಮಗಾನ, ಚಲುವಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಕೃತಿಗಳಾದ್ರೆ, ಇನ್ನೊಂದು ಎದೆ ತುಂಬಿ ಹಾಡಿನ ಮಾಡ್ತಕ್ಕಂಥ ಒಂದು ಕವನ ಸಾಹಿತ್ಯವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು
ನೀವೆಲ್ಲರೂ ಕೂಡ ಪರಿಚಯ ಮಾಡಿಕೊಳ್ಳಿ. ಇದು ಪರೀಕ್ಷಾ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇರುವುದು. ಹಾಗಾಗಿ ನೀವು ಈ ಕವಿಯ ಪರಿಚಯವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳುವುದು ಅವಶ್ಯಕ. ಹಾಗಾಗಿ ಇದರ ಪರಿಚಯವನ್ನು ನಾವು ಮತ್ತೊಂದು ಸಾರಿ ನೋಡ್ಕೊಂಡು ಬರೋಣ. ನೋಡಿ, GS ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದೊಳಗೆ ಇವರು ಜನಿಸುತ್ತಾರೆ. ಇವರು ಸಾಮಗಾನ, ಚಲುವಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ವಾಸ್ತವದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ ಇವು ಇವರ ಪ್ರಮುಖ ಕೃತಿಗಳಾಗಿವೆ. ಇವರ ಸಾಹಿತ್ಯ ಕೃಷಿಗಾಗಿ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ನಾವು ನೋಡಿದಾಗ ಪಂಪ ಪ್ರಶಸ್ತಿ, ಗೌರವಲಿ ಪದವಿ, ರಾಷ್ಟ್ರಕವಿ ಬಿರುದನ್ನು ಇವರು ಪಡೆದುಕೊಂಡಿದ್ದಾರೆ. ಈ ರೀತಿ ನಾವು ವಾಕ್ಯ ರೂಪದಲ್ಲಿ ಪಡೆದ್ವಿ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ 3 ಅಂಕಗಳನ್ನು ನಾವು ಪಡೆಯಬಹುದು. ಸಂಪೂರ್ಣವಾಗಿ ಬರ್ತಾರೆ, ಪಡೆಯಬಹುದು ಅನ್ನೋದೇನು ಸಂಪೂರ್ಣವಾಗಿ ಅಂಕಗಳನ್ನು ನಾವು ಪಡೆಯುತ್ತೇವೆ. ಹಾಗಾಗಿ ಈ ಪದ್ಯ ಪಾಠದಲ್ಲಿ ನೀವು ಗಮನಿಸತಕ್ಕಂಥದ್ದು ಈ ಕವಿ ಪರಿಚಯವನ್ನು ಕೂಡ ನೀವು ಸಂಪೂರ್ಣವಾಗಿ ಕಲಿಯಬೇಕಾಗಿರುವುದು ಅತ್ಯವಶ್ಯಕ. ಮಕ್ಕಳೇ, ಈಗ ಈ ಪದ್ಯ ಪಾಠವನ್ನು ನಾವು ನೋಡಿದಾಗ ಇಲ್ಲಿ ಕೇವಲ 4 ಪ್ಯಾರ ಅಷ್ಟೇ ನಿಮ್ಮ ಈ ಪದ್ಯದಲ್ಲಿ ಸಂಕಲ್ಪ ಗೀತೆ ಪದ್ಯದಲ್ಲಿದ್ದಾವೆ. ಬಹಳ ಸರಳವಾಗಿರ್ತಕ್ಕಂತಹ ಪದ್ಯ, ಬಹಳ ಸರಳವಾಗಿ ಕಲಿಯಬಹುದು. ನಾನೀಗ ನಿಮ್ಗೆ ಇದನ್ನ ಪದ್ಯವನ್ನ ಹೇಳುತ್ತೇನೆ, ಅರ್ಥೈಸ್ತೇನೆ, ಹಾಗೂ ರಾಗವಾಗಿ ಕೂಡ ಇದನ್ನು ನಿಮಗೆ ಕಲಿಸಿಕೊಡ್ತೇನೆ. ನೋಡಿ ಮಕ್ಕಳೇ, ಈ ಪದ್ಯವನ್ನ ನಾವು ಗಮನಿಸಿದಾಗ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವೆಲ್ಲರೂ ಐಕ್ಯತೆಯಿಂದ ಈ ಸಮಾಜದಲ್ಲಿ ಬಾಳ್ಬೇಕು ಅಂತಕ್ಕಂತಹ ಒಂದು ಸಾರಾಂಶದ ಸಂದೇಶವನ್ನು ನಮಗೆ ಕೊಡ್ತದೆ ಅಂತಕ್ಕಂಥ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನೋಡಿ, ಈ ಪದ್ಯವನ್ನು ನಾನು ಹೇಳ್ತಾ ಇದ್ದೀನಿ, ಕೇಳಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸು. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗುವುದು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗುವುದು. ಬರಡಾಗಿರುವಿ ಕಾಡು ಬೇರು ವಸಂತವಾಗುತ್ತ. ಬರಡಾಗಿರುವಿ ಕಾಡು ಬೇಡುಗಳ ವಸಂತವಾಗುತ್ತ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಮತಗಳೆಲ್ಲವೂ ಪಥಗಳು ಎನ್ನು ಹೊಸ ಎಚ್ಚರದಳು ಬದುಕೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಭಯ ಸಂಶಯದಳು ಕಂದಿದ ಕಣ್ಣುಡು ನಾಳಿನ ಕನಸನ್ನು ಬಿತ್ತು. ಭಯ ಸಂಶಯದಳು ಕಂದಿದ ಕಣ್ಣುಡು ನಾಳಿನ ಕನಸನ್ನು ಬಿತ್ತು. ನೋಡಿ ವಿದ್ಯಾರ್ಥಿಗಳೇ, ಈ ಪದ್ಯ ಅತ್ಯಂತ ಸರಳವಾದ ರೀತಿಯಲ್ಲಿ GS ಶಿವರುದ್ರಪ್ಪನವರು ನಮಗೆ ಪರಿಚಯಿಸಿದ್ದಾರೆ. ಈ ಪದ್ಯದಲ್ಲಿ ಬಹಳ ಸರಳವಾಗಿರ್ತಕ್ಕಂಥ ಅರ್ಥವನ್ನು ನಾವು ಇಲ್ಲಿ ಕಾಣಬಹುದು. ನೋಡಿ, ಮೊದಲನೇ ಪ್ಯಾರದಲ್ಲಿ ಬರ್ತಕ್ಕಂಥದ್ದು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆ, ನಮ್ಮ ಸುತ್ತಮುತ್ತಲೂ ಸಹಿತವಾಗಿ ನಮ್ಗೆಲ್ಲರಿಗೂ ಕೂಡ ಕತ್ತಲು ಕವಿದಂತಹ ಜ್ಞಾನ ಇಲ್ಲ, ಅಂದ್ರೆ ಅಜ್ಞಾನ ತುಂಬಿದೆ. ಕತ್ತಲು ಬಂದಂತಹ ಸನ್ನಿವೇಶವನ್ನು ನಾವು ಕಾಣಬಹುದು. ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಅಜ್ಞಾನ ಇದೆ. ಕತ್ತಲು ಬಂದಾಗ ಯಾವ ರೀತಿ ಭೂಮಿಯಲ್ಲಿ ಯಾವುದು ಏನು ಕಾಣಿಸುವುದಿಲ್ಲ,
ನಿಸರ್ಗ ಏನು ಕಾಣಿಸೋದಿಲ್ಲ, ಪೂರ್ತಿ ಕಣ್ಣಿಗೆ ಕತ್ತಲು ಕಾಣುತ್ತೆ. ಹಂಗೆ ನಮಗೂ ಕೂಡ ಅಜ್ಞಾನ ಅಂತಕ್ಕಂಥದ್ದು ಬಂದಾಗ ಯಾವುದು ಕೂಡ ಒಳ್ಳೆಯದು ಕಣ್ಣಿಗೆ ಕಾಣುವುದಿಲ್ಲ ಅಂತ. ನಮ್ಗೆಲ್ಲರಿಗೂ ಕೂಡ ಸುತ್ತಮುತ್ತಲು ಎಲ್ಲಿ ನೋಡಿದ್ರು ಕೂಡ ಒಳ್ಳೇದು ಯಾವುದು ಕಾಣ್ತಾ ಇಲ್ಲ. ಜ್ಞಾನದ ರೀತಿಯ ನಿಯಮಗಳು ನಮಗೆ ಕಾಣ್ತಾ ಇಲ್ಲ. ಕತ್ತಲೆಯ ಪ್ರೀತಿಯ ಮತ್ತೆ ಇಂಥ ಸಂದರ್ಭದಲ್ಲಿ, ಇಂಥ ಸನ್ನಿವೇಶದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಪ್ರೀತಿ ಅಂತಕ್ಕಂಥ ದೀಪವನ್ನ ಹಚ್ಚೋಣ. ಅಂದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಇಂತ ಭಾವಿ ಜಗತ್ತಿದೆ. ಅವರೆಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಬೇಕು ಅಂತಂದ್ರೆ ಅವರಿಬ್ಬರ ಅಂದ್ರೆ ಆ ಜನರ ಮಧ್ಯೆ ಪರಸ್ಪರ ಪ್ರೀತಿ ಅಂತಕ್ಕಂಥದ್ದು ಬರಬೇಕು. ಆ ಪ್ರೀತಿ ಬಂತು ಅಂತಂದ್ರೆ ಅಲ್ಲಿ ಬೆಳಕು ಬಂದಂತೆ. ಬೆಳಕು ಅಂತಂದ್ರೆ ಇಲ್ಲಿ ಹಣತೆ, ಹಣತೆ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಕತ್ತಲೆ ಅಂತಂದ್ರೆ ಅಜ್ಞಾನ, ಬೆಳಕು ಹಣತೆ ಅಂತಂದ್ರೆ ಜ್ಞಾನ. ನಮ್ಮಲ್ಲೆಲ್ಲರಿಗೂ ಕೂಡ ಅಜ್ಞಾನ ತುಂಬಿಕೊಂಡಾಗ ಅಲ್ಲಿ ಜ್ಞಾನ ಅನ್ನೋದು ಬಂತು ಅಂತಂದ್ರೆ ಪರಸ್ಪರ ಎಲ್ಲರೂ ಕೂಡ ಪ್ರೀತಿಯಿಂದ ಬದುಕ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಈ ಸುತ್ತಮುತ್ತಲಿನ ಎಲ್ಲ ವಾತಾವರಣದಲ್ಲಿ ಕತ್ತಲಿದ್ದಾಗ ನಾವಿಲ್ಲಿ ಬೆಳಕನ್ನ ಹಚ್ಚಿದ್ವಿ ಅಂತಂದ್ರೆ ಅಲ್ಲಿ ಎಲ್ಲ ನಿಸರ್ಗವು ಯಾವ ರೀತಿಯಾಗಿ ಸ್ವಚ್ಛಂದವಾಗಿ ಕಾಣುತ್ತದೆಯೋ ಹಂಗ ಎಲ್ಲರ ಮನಸ್ಸಿನಲ್ಲಿಯೂ ಸಹಿತವಾಗಿ ಅಜ್ಞಾನ ತುಂಬಿದಾಗ ಜ್ಞಾನ ಅಂತಕ್ಕಂಥದ್ದು ಬಂತು ಅಂತಂದ್ರೆ, ಜ್ಞಾನ ಅಂತಂದ್ರೆ ಪ್ರೀತಿ ಅಂತಕ್ಕಂಥದ್ದು ಬಂತು ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಸಾಮರಸ್ಯದಿಂದ ಬಾಳುವಂತಹ ಸ್ಥಿತಿ ನಿರ್ಮಾಣವಾಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಈ ಕವಿಗಳು ಹೇಳ್ತಾರೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸಾಮರಸ್ಯದಿಂದ ಇರಬೇಕು ಅಂತಕ್ಕಂಥದ್ದು. ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸು. ಮಕ್ಕಳೇ ನೋಡಿ, ಈಗ ನದಿಯಲ್ಲಿ ಆಗಿರ್ಬೋದು, ಸಮುದ್ರದಲ್ಲಿ ಆಗಿರ್ಬೋದು, ಒಬ್ಬ ನಾವಿಕ ಹಡಗನ್ನ ತೆಗೆದುಕೊಂಡು ಹೋಗ್ತಿರ್ತಾನೆ. ಅವನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಿರುಗಾಳಿ ಬಿಟ್ಟಿರೋದಿಲ್ಲ. ಆ ಸಂದರ್ಭದಲ್ಲಿ ಆತ ಸಲೀಸಾಗಿ ಅಂದ್ರೆ ಆರಾಮಾಗಿ ತನ್ನ ಹಡಗನ್ನ ಚಲಿಸ್ತಾ ಚಲಿಸ್ತಾ ನೀರಿನಲ್ಲಿ ಹೋಗ್ತಿರ್ತಾನೆ. ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿರುಗಾಳಿ ಒಮ್ಮೆದ ಮೇಲೆ ಆ ಹಡಗು ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಬೀಸ್ತು ಅಂತಂದ್ರೆ ಆ ಹಡಗು ಆ ಕಡೆ ಈ ಕಡೆ ಹೊಯ್ದಾಡ್ತಾ ಸಾಗುತ್ತೆ. ಅದು ಹೊಯ್ದಾಡ್ತಕ್ಕಂಥ ಸಂದರ್ಭದಲ್ಲಿ ಆ ನಾವಿಕ ಎದೆಗುಂದಬಾರದು. ಆ ಎಷ್ಟೇ ಬಿರುಗಾಳಿ ಬಂದರೂ ಸಹಿತವಾಗಿ ಜಾಗೃತನಾಗಿ ಅಂದ್ರೆ ಜಾಗರೂಕತನಾಗಿ ಆ ಹಡಗನ್ನ ಮುನ್ನಡೆಸಿಕೊಂಡು ಹೋಗ್ಬೇಕು. ಬಹಳ ಎಚ್ಚರಿಕೆಯಿಂದ ಅವನ್ನ ದಡವನ್ನ ಸೇರಿಸುವಂತಹ ಕೌಶಲ್ಯ ಜ್ಞಾನ ಆತ್ಮಲ್ಲಿ ಬರಬೇಕು. ಆ ರೀತಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಕೋಟಲೆಗಳು ಬಂದರೂ ಸಹಿತವಾಗಿ ನಾವು ಅದ್ಯಾವ ಕಷ್ಟಗಳಿಗೂ ಸಹಿತವಾಗಿ ಎದೆಗುಂದದೆ ನಮ್ಮ ಜೀವನವನ್ನು ನಾವು ಎಚ್ಚರದಿಂದ ನಡೆಸಿಕೊಂಡು ಹೋಗ್ಬೇಕು ಅಂತ ಇದರ ಅರ್ಥ. ಇಲ್ಲಿ ಹಡಗು ಅಂತಂದ್ರೆ ಜೀವನ, ಹಡಗು ಅಂತಂದ್ರೆ ಜೀವನ. ಇಲ್ಲಿ ಆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಜೀವನವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಜೀವನದಲ್ಲಿ ಸುಖವಾಗಿರ್ತಕ್ಕಂಥ ಸುಖದಿಂದ ಕಾಲವನ್ನ ಕಳೆಯುವಂತ ಸನ್ನಿವೇಶಗಳು ಸಹಿತ ಬರ್ತವೆ, ಕಷ್ಟದಿಂದ ಜೀವನವನ್ನ ಕಳೆಯುವಂತ ಸನ್ನಿವೇಶಗಳು ಸಹ ಬರ್ತವೆ. ಸುಖ ಬಂದಾಗ ನಾವು ಖುಷಿಯಾಗಿರ್ಬೇಕು, ದುಃಖ ಬಂದಾಗ ನಮ್ಮ ಜೀವನವೇ ಬೇಡ ಅನ್ನಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲಿ ಇರಬಾರ್ದು. ಹಾಗಾಗಿ ನಮ್ಗೆ ಎಷ್ಟೇ ನೋವುಗಳು ಬಂದರೂ ಸಹಿತವಾಗಿ ಆ ನೋವಿನ ಸಂದರ್ಭದಲ್ಲಿ ನಮ್ಮ ಜೀವನವನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಅದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಬಹಳ ಎಚ್ಚರಿಕೆಯಿಂದ ಮುನ್ನಡೆಸ್ಕೊಂಡು ಹೋಗ್ಬೇಕು. ಅದನ್ನ ನಾವು ಗೆಲ್ಲಬೇಕು. ಕಷ್ಟವನ್ನು ನಾವು ಗೆಲ್ಲಬೇಕು, ನೋವನ್ನು ಕೂಡ ನಾವು ಗೆಲ್ಲಬೇಕು. ಅದಕ್ಕೆ ಹೆದರಬಾರದು ಅನ್ನೋ ಮಾತನ್ನ ಇಲ್ಲಿ ಕವಿಗಳು ನಮ್ಗೆ ಹೇಳ್ತಾರೆ. ಮಕ್ಕಳೇ ನೋಡಿ, ಇನ್ನೊಂದು ಸಾರಿ ಪದ್ಯದ ಸಾರಾಂಶವನ್ನು ನಿಮ್ಗೆ ಹೇಳ್ತೀನಿ. ನಮ್ಮ ಈ ಸುತ್ತಮುತ್ತಲೂ ಇರ್ತಕ್ಕಂತಹ ಈ ಕತ್ತಲೆಯೊಳಗೆ ಆ ಸಂದರ್ಭದಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಅಂತಂದ್ರೆ ನಾವು ಸಮಾಜದಲ್ಲಿ ಬಾಳ್ಬೇಕಾದ ಸಂದರ್ಭದಲ್ಲಿ ಅಜ್ಞಾನ ಅಂಧಾನುಕರಣೆಗಳೆಲ್ಲವನ್ನ ಬಿಟ್ಟು ನಾವೆಲ್ಲರೂ ಪ್ರೀತಿಯಿಂದ ಬಾಳ್ಬೇಕು, ಜ್ಞಾನದಿಂದ ಬಾಳ್ಬೇಕು. ಈ ಅಜ್ಞಾನ ಅಂಧಾನುಕರಣ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಪ್ರೀತಿ ಇರಬೇಕು. ಅಂದ್ರೆ ಪ್ರೀತಿಯ ಬೆಳಕು ಬರಬೇಕು. ಅಂದ್ರೆ ಅದರ ಅರ್ಥ ಹಣತೆಯನ್ನು ಹಚ್ಚಬೇಕು ಅಂದ್ರೆ ಆ ಹಣತೆಯನ್ನು ಬರ್ತಕ್ಕಂಥದ್ದು ಬೆಳಕ. ಆ ಬೆಳಕು ಏನೈತಲ್ಲ ಅದೇ ಪ್ರೀತಿ ಅಂತ.
ಮತ್ತೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಕೋಟೆಗಳು ಬಂದರೂ ಸಹಿತವಾಗಿ ಅವುಗಳನ್ನು ನಾವು ಎದುರಿಸಿ ಆ ಜೀವನದಲ್ಲಿ ನಾವು ಆರಾಮಾಗಿ ಜೀವನವನ್ನು ನಡೆಸಿಕೊಂಡು ಹೋಗುವಂತಹ ಎದೆಗಾರಿಕೆ ನಮ್ಮಲ್ಲಿ ಬರಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಕವಿಗಳು ಹೇಳ್ತಾರೆ. ಇನ್ನ ನಾವು ಎರಡನೇ ಪ್ಯಾರವನ್ನು ನಾವೀಗ ಗಮನಿಸೋಣ. ಮಕ್ಕಳೇ, ನಿಮ್ಗೆಲ್ಲರಿಗೂ ಸಹಿತವಾಗಿ ಈ 4 ಸಾಲಿನ ಸಾರಾಂಶ ಅರ್ಥ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅಷ್ಟೇನು ಬಹಳ ಕಷ್ಟ ಏನಿಲ್ಲ, ಸರಳವಾಗಿರ್ತಕ್ಕಂಥ 4 ಸಾಲುಗಳ ಅಂಶ ನಿಮ್ಗೆಲ್ಲರಿಗೂ ತಿಳಿದಿದೆ ಅನ್ಕೊಂಡಿದ್ದೀನಿ. ಈಗ ನಾನು ಮುಂದಿನ ಪ್ಯಾರದಲ್ಲಿ ಇರ್ತಕ್ಕಂತಹ ಸಾರಾಂಶವನ್ನು ನಾನು ನಿಮಗೆ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೇಳಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ನಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂತಹ ಎಲ್ಲ ನದಿ ಹಳ್ಳ ಕೊಳ್ಳಗಳು ಕೂಡ ಕಲುಷಿತವಾಗಿರ್ತವೆ. ಯಾವ ಸಂದರ್ಭದಲ್ಲಿ? ಮಳೆಗಾಲ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ. ಯಾವ ರೀತಿಯಾಗಿ ಅಂತಂದ್ರೆ, ನಾವು ಬಳಸ್ತಕ್ಕಂಥ ನೀರು ಚರಂಡಿಯ ಮೂಲಕವಾಗಿ ಹರಿದು ಹಳ್ಳಗಳಿಗೆ ಸೇರುತ್ತದೆ. ಆಮೇಲೆ ಸಣ್ಣ ಸಣ್ಣ ತೊರೆಗಳು ಆ ರೀತಿಯ ನದಿಗಳಿಗೆ ಸೇರ್ತದೆ. ಆ ನದಿಗೆ ಹೋಗ್ತಕ್ಕಂಥ ನೀರಿಗೆ ಕೊಳಕು ನೀರು ಸೇರ್ಕೊಂಡು ಎಲ್ಲವೂ ಕೂಡ ಮಲಿನ ಆಗ್ತವೆ. ಆ ನದಿ ಜಲಗಳಿಗೆ ಸೇರಿದಾಗ ಆ ನದಿ ಜಲ ಸ್ವಚ್ಛ ಆಗ್ಬೇಕು ಅಂತಂದ್ರೆ ಮತ್ತೆ ಮುಂಗಾರಿನ ಮಳೆ ಬರಬೇಕು. ಮಳೆಗಾಲದ ಸಂದರ್ಭದಲ್ಲಿ ಜೋರಾಗಿರ್ತಕ್ಕಂಥ ಮಳೆ ಬಂದಾಗ ಬಹಳಷ್ಟು ಮಳೆ ಭೂಮಿಗೆ ಬಿತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ನೀರು ಹರಿದು ಹಳ್ಳಗಳ ಮೂಲಕವಾಗಿ ನದಿಗೆ ಸೇರುತ್ತೆ. ಆ ನೀರು ಜೋರಾಗಿ ಹರಿಯುವ ಸಂದರ್ಭದಲ್ಲಿ ಎಲ್ಲ ಕೊಳಕನ್ನ ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಈ ನದಿ ಜಲಗಳು ಹಳ್ಳಗಳೆಲ್ಲವೂ ಕೂಡ ಸ್ವಚ್ಛ ನೀರಿನಿಂದ ಕೂಡ್ತವೆ ಅಂತ. ಮತ್ತೆ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುವಂತವನ. ಬರಡು ಅಂತಂದ್ರೆ ಪಾಳು ಬಿದ್ದಿರುವ ಭೂಮಿ, ಪಾಳು ಬಿದ್ದಿರುವ ಈ ನಮ್ಮ ಭೂಮಿ ಬೇಸಿಗೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಗಿ ಕಾಣ್ತದೆ. ಯಾಕಂತಂದ್ರೆ ಅವಾಗ ಬಿಸಿಲು ಜಾಸ್ತಿ, ಮಳೆ ಇರೋದಿಲ್ಲ, ಭೂಮಿ ಹಸಿಯಾಗಿರೋದಿಲ್ಲ, ತೇವಾಂಶ ಇರೋದಿಲ್ಲ. ಹಾಗಾಗಿ ಆ ಎಲ್ಲ ಭೂಮಿಯು ಕೂಡ ಏನಾಗಿರುತ್ತೆ, ಒಣಗೋಗಿರುತ್ತ. ಆ ಸಂದರ್ಭದಲ್ಲಿ ಅಲ್ಲಿ ಯಾವುದು ಹಸಿರಿನಿಂದ ಕಾಣ್ತಿರೋದಿಲ್ಲ, ಪಾಳು ಬಿದ್ದ ರೀತಿಯಲ್ಲಿ ಕಾಣ್ತಿರ್ತದೆ. ಆ ಸಂದರ್ಭದಲ್ಲಿ ಆ ಕಾಡುಗಳು ಸಹಿತವಾಗಿ ಇದ್ದ ಮರಗಳು ಸಹಿತವಾಗಿ ಕೆಲವು ದೊಡ್ಡ ದೊಡ್ಡ ಮರಗಳು ಎಲೆಗಳು ಉದುರಿರ್ತವೆ, ಕೆಲವೊಂದು ಕಾಡಿರ್ತವೆ, ಏನೇನೋ ಸ್ವಚ್ಛ ಹಚ್ಚ ಹಸಿರಿನಿಂದ ಕೂಡಿರೋದಿಲ್ಲ. ಆದ್ರೆ ಈ ಮುಂಗಾರಿನ ಮಳೆ ಬಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಆ ಮಳೆಯ ಮೂಲಕವಾಗಿ ಭೂಮಿ ತೇವಾಂಶವಾಗುತ್ತೆ, ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳ್ಳುತ್ತವೆ. ಅದು ಯಾವ ರೀತಿ ಅಂತಂದ್ರೆ ಆ ಎಲ್ಲ ಮರಗಳು ಬಾಳುತ್ತಿರುವ ಭೂಮಿ ಎಲ್ಲವೂ ಹಚ್ಚ ಹಸಿರಿನಿಂದ ಕೂಡಿದಾಗ ಆ ಭೂಮಿ ಸಮೃದ್ಧಿಯಿಂದ ಕಾಣುತ್ತದೆ. ಹಾಗಾಗಿ ನಮ್ಗೆಲ್ಲರಿಗೂ ಕೂಡ ವಸಂತ ಕಾಲ ಬಂದ ರೀತಿಯಲ್ಲಿ ನಮಗೆ ಅನಿಸುತ್ತೆ. ಅಂದ್ರೆ ಸಮೃದ್ಧಿಯನ್ನು ನಾವು ಕಾಣ್ತೀವಿ. ಯಾಕಂತಂದ್ರೆ ನಾವು ಜೀವನದಲ್ಲಿ ಕೂಡ ಅಷ್ಟೇ, ಯಾವ ರೀತಿ ಮುಂಗಾರಿನ ಮಳೆ ಬಂದ ರೀತಿಯಲ್ಲಿ ಎಲ್ಲ ಪ್ರಕೃತಿಯನ್ನು ಸ್ವಚ್ಛ ಮಾಡ್ತೋ ಆಗ ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಹೊತ್ತು ಈ ಸಮಾಜವನ್ನ ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು. ಈ ಬರಡಾಗಿರ್ತಕ್ಕಂಥ ಕಾಡು ಮೇಡುಗಳು ಯಾವ ರೀತಿ ಹಚ್ಚ ಹಸಿರಿಂದ ಕೂರ್ತವೋ ಹಂಗೆಲ್ಲರೂ ಕೂಡ ನಾವು ಸಹಿತವಾಗಿ ಪ್ರತಿಯೊಬ್ಬರು ಸಹಿತ ಸಾಮರಸ್ಯದಿಂದ ಈ ಸಮಾಜದಲ್ಲಿ ಬಾಳ್ಬೇಕು ಅಂತಕ್ಕಂಥ ಕಾಳಜಿಯನ್ನ ಈ ಕವಿ ನಮ್ಗೆಲ್ಲರಿಗೂ ಕೂಡ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಿಮ್ಗೆ ಈ ಎರಡನೇ ಪ್ಯಾರನ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಈ ಪದ್ಯದಲ್ಲಿ ಯಾವುದು ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿಯ ಅಂಶಗಳನ್ನು ನಾವು ಅಳವಡಿಸಿಕೊಂಡು ಬದುಕಬೇಕು ಅಂತಕ್ಕಂಥ ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆಯೋ, ಈ ಕವಿ ಹೇಳ್ತಕ್ಕಂಥ ಸಂದೇಶವನ್ನು ನಾವು ಅಳವಡಿಸಿಕೊಂಡು ಬದುಕಿದ್ವಿ ಅಂತಂದ್ರೆ ಸಮಾಜದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಗೌರವ ಆದರಗಳು ನಮಗೆ ದೊರಕುತ್ತವೆ. ಹಾಗಾಗಿ ನಾವು ಈ ಅಧ್ಯಾನುಕರಣೆ ಆಗಿರ್ಬೋದು ಇವೆಲ್ಲವನ್ನ ಬಿಡಬೇಕು. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರ ಜೊತೆಗೆ ಪ್ರೀತಿಯಿಂದ ಬಾಳ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಕವಿಗಳು ನಮ್ಗೆಲ್ಲ ಹೇಳ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ ಮತ್ತೆ ನಾನೀಗ ಮೂರನೇ ಪ್ಯಾರದ ಕಡೆಗೆ ನಿಮಗೆ ಅಂಶವನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗುವುದು. ನೋಡಿ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಯಾರಾದ್ರೂ ಕಷ್ಟದಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲಿ
ಅವರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಅದರ ಅರ್ಥ ಬಿದ್ದುದನ್ನು ಮೇಲೆ ಎಬ್ಬಿಸಿ. ಯಾರಾದ್ರೂ ಕಷ್ಟದಲ್ಲಿ ಸಿಲುಕಿಕೊಂಡಾಗ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಅಲ್ಲ. ಅವರು ಕಷ್ಟದಲ್ಲಿ ಸಿಲುಕಿಕೊಂಡಿರ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಅವ್ರು ಬಿದ್ದಾರೆ, ಅವ್ರ ಮೇಲೆ ಎಬ್ಬಿಸುವಂತ ಕಾರ್ಯ ಆಗ್ಬೇಕು. ಅಂದ್ರೆ ನಿಜವಾಗ್ಲೂ ಇದ್ದಾರೆ ಅಂತ ಅರ್ಥ ಅಲ್ಲ. ಅವರು ಕಷ್ಟದಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯವನ್ನ ಮಾಡುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಆ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಬರೀ ಸಹಾಯ ಮಾಡಿದ್ರೆ ಅಷ್ಟೇ ಸಾಲದು, ಅವನಿಗೆ ಉತ್ತಮವಾಗಿರ್ತಕ್ಕಂತಹ ಸಲಹೆಗಳನ್ನು ನಾವೆಲ್ಲ ಕೊಡಬೇಕು. ಅವನಲ್ಲಿ ಹೊಸ ಭರವಸೆ ಮೂಡುವಂತಹ ಕಾರ್ಯವನ್ನು ನಾವು ಮಾಡಬೇಕು. ಅವನು ತುಂಬಾ ನೋವಿನಲ್ಲಿ ಸಿಕ್ಕಿಕೊಂಡಿರ್ತಾನೆ, ಆ ನೋವಿನಿಂದ ಆ ವ್ಯಕ್ತಿ ಎದ್ದು ಹೊರಗೆ ಬರಬೇಕು. ಅಂತ ಭರವಸೆ ಮೂಡುವಂತಹ ನಮ್ಮ ಮಾತುಗಳು ಅವನಲ್ಲಿರಬೇಕು. ಪರೋಪಕಾರ ಗುಣ ನಮ್ಮಲ್ಲಿ ಬೆಳಿಬೇಕು. ಮತ್ತೊಬ್ಬರಿಗೆ ಒಳ್ಳೆಯದಾಗ್ತಕ್ಕಂಥ ಶ್ರೇಯಸ್ಸನ್ನು ನಾವು ಕಾಣಬೇಕು. ಕೇವಲ ಸ್ವಾರ್ಥ ಭಾವನೆಯನ್ನೇ ನಾವು ತೊಡಗಿಸಿಕೊಂಡು ಜೀವನದಲ್ಲಿ ಹೋಗ್ಬೇಕೇ ವಿನಃ ಬರೀ ಸ್ವಾರ್ಥ ಭಾವನೆಯನ್ನು ಯಾವತ್ತೂ ಬೆಳೆಸ್ಕೋಬಾರ್ದು. ಅದು ಯಾವುದೇ ಇರಲಿ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇತ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ನಮಗೂ ಕೂಡ ಒಳ್ಳೆಯದಾಗ್ತದೆ ಅನ್ನೋ ಮಾತನ್ನ ಹಿರಿಯರು ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ನಾವು ಪರೋಪಕಾರ ಗುಣವನ್ನ ಬೆಳೆಸಬೇಕು. ಅಂದ್ರೆ ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಅವರಿಗೆ ಹೊಸ ಭರವಸೆಗಳನ್ನ ಕಟ್ಟೋಣ. ಯಾರೇ ಕಷ್ಟದಲ್ಲಿ ಸಿಕ್ಕಿದ್ರು, ಅವರು ನಮ್ಮ ರಕ್ತ ಸಂಬಂಧಿಗಳೇ ಆಗಿರ್ಲಿ, ಹೊರಗಿನವರೇ ಆಗಲಿ, ಹೊರ ದೇಶದವರಾಗಿರ್ಲಿ, ಯಾರೇ ಆಗಲಿ, ಯಾವುದೇ ವ್ಯಕ್ತಿ ಆದರೂ ಕೂಡ ಆ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ನಮ್ಗೆ ಸಾಧ್ಯ ಆಗುತ್ತೆ. ಯಾವುದೋ ರೂಪ ಒಂದೇ ಇರ್ತದೆ, ಅದೇ ಕೊಡ್ಬೇಕು, ಇದನ್ನೇ ಮಾಡ್ಬೇಕು, ಅದನ್ನೇ ಮಾಡ್ಬೇಕು ಅಂತ ಎಲ್ಲಿಯೂ ನಿಯಮ ಇಲ್ಲ. ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಿನಗೆ ಎಷ್ಟು ಸಾಧ್ಯನೋ ಮಾಡಬೇಕು. ಆಗಲ್ಲ ಅಂತಂದ್ರೆ ಭರವಸೆಯನ್ನ ಮುಗಿಸ್ಬೇಕು. ಉತ್ತಮ ಭರವಸೆಯನ್ನ ಮುಗಿಸುವಂತ ಶೈಲಿನ ಮಾಡಬೇಕು. ಯಾವುದೂ ಗೊತ್ತಿಲ್ಲ ಅಂತಂದ್ರೆ ನೆನಪಾಡಿ ನೀನಾಗಿರ್ಬೇಕು, ಕೆಟ್ಟದನ್ನ ಬಯಸಬಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಕಾಣಬಹುದು. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಳಗುತ್ತ ಸೇತುವೆ. ಮನುಜರು ಅಂದ್ರೆ ಮನುಷ್ಯರು. ನಾವೆಲ್ಲ ಮಾಡೋದು ಹೆಂಗಿದೀವಿ ಅಂತಂದ್ರೆ ಇದು ನನ್ನ ಧರ್ಮ, ಅದು ನಿಮ್ ಧರ್ಮ ಅಂತಕ್ಕಂಥ ಅಡ್ಡಗೋಡೆ. ನಾವು ಈ ಧರ್ಮದವರು, ನೀವು ಆ ಧರ್ಮದವರು, ನಾವು ಈ ಜಾತಿಯವರು, ನೀವು ಆ ಜಾತಿಯವರು, ನಾವು ನೀವು ಸೇರೋದಿಲ್ಲ, ನಾವೇ ಬೇರೆ ನೀವೇ ಬೇರೆ ಅಂತಕ್ಕಂಥ ಒಂದು ಅಡ್ಡಗೋಡೆ ಹಾಕೊಂಡಿದ್ವಿ. ಸೀಮೆ ಅಂತ ಬಾರ್ಡರ್, ಈ ಸೀಮೆಯನ್ನು ಹಾಕೊಂಡಿದ್ವಿ. ಅವೆಲ್ಲವೂ ಇರಬಾರ್ದು. ಕೆಡವುತ್ತ ಸೇತುವೆಯ ಆ ಅಡ್ಡಗೋಡೆಗಳೆಲ್ಲವೂ ನಾವು ಬಿಡಿಸೋಣ, ಇಳಿಸಿ ಒಬ್ರಿಗೊಬ್ರು ಸೇತುವೆಯ. ಯಾವ ರೀತಿ ಸೇತುವೆ ಅಂತಂದ್ರೆ ನದಿ ಒಂದು ರೋಡ್ ಮಧ್ಯೆ ಹಾದು ಹೋಗ್ತಿತ್ತು ಅಂದ್ರೆ ಅದರ ಮೇಲ್ಗಡೆ ಒಂದು ಸೇತುವೆಯನ್ನು ಕಟ್ಟಿರ್ತಾರೆ ನೋಡಿ. ಆ ಕಡೆ ಜನರು ಈ ಕಡೆ ಜನರು ಓಡಾಡ್ಲಿಕ್ಕೆ, ಗಾಡಿಗಳು ಹೋಗ್ಲಿಕ್ಕೆ ಬರ್ಲಿಕ್ಕೆ ಯಾವ ರೀತಿ ಸೇತುವೆಯನ್ನು ಮಾಡಿರ್ತಾರೋ ಹಂಗ ಈ ಅಡ್ಡ ಗೋಡೆಯನ್ನ ಕಟ್ಕೊಂಡಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಸಹಿತವಾಗಿ ಈ ಸೇತುವೆ ರೂಪದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯವನ್ನು ಹೊಂದಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನೋದು. ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿ ಅಂಧಾನುಕರಣೆ ಬಹಳ, ಜಾತಿಯ ಪ್ರಬಲ ಜಾತಿಯ ಮನೋಭಾವನೆ ಬಹಳ. ನಾವು ಆ ಜಾತಿಯವರು, ನೀವು ಈ ಜಾತಿಯವರು, ನಮ್ದೇ ಚಲೋ, ನೀವು ಸರಿ ಇಲ್ಲ. ಯಾವ ಜಾತಿ ತರನೇ ಇರೋಂಗಿದೆ ಮನುಷ್ಯ ಜಾತಿಯ ಮುಂದೆ. ಹಾಗಾಗಿ ನಾವೆಲ್ಲರೂ ಸಹಿತವಾಗಿ ಈ ಅಡ್ಡಗೋಡೆ ಅಂತಕ್ಕಂಥದ್ದು ಬಿಟ್ವಿ ಅಂತಂದ್ರೆ ಆ ವ್ಯಕ್ತಿ ದೊಡ್ಡವನಾಗ್ತಾನೆ. ಯಾವಾಗ ಅಡ್ಡಗೋಡೆ ಇಟ್ಕೊಂಡು ನಾವು ಮುಂದೆ ಸಾಕ್ತೀವೋ ಆ ವ್ಯಕ್ತಿ ಸಮಾಜದಲ್ಲಿ ಸಮಾಜಮುಖಿ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಉದಾಹರಣೆ ನೋಡಬೇಕು ಅಂತಂದ್ರೆ ಗಾಂಧೀಜಿಯವರನ್ನ ನಾವೆಲ್ಲರೂ ಕೂಡ ಪೂಜನೀಯ ಭಾವನೆಯಿಂದ ಕಾಣ್ತೀವಿ. ಯಾರಾದ್ರೂ ಗೊತ್ತಿಲ್ಲ. ಅಂಬೇಡ್ಕರ್ನ ನಾವು ಪೂಜನೀಯ ಭಾವನೆಯಿಂದ ಕಾಣ್ತೀವಿ, ಬಸವಣ್ಣವ್ರನ್ನ ಕಾಣ್ತೀವಿ. ಹೌದಾ? ಆ ರೀತಿಯಲ್ಲಿ ಅನೇಕ ರೀತಿಯ ಮಹಾನ್ ವ್ಯಕ್ತಿಗಳನ್ನು ನಾವು ಕಾಣ್ಬೋದು. ಒಬ್ರು ಇಬ್ರು ಹಲವಾರು ಅಕ್ಕ ಮಹಾದೇವಿಯವರು ಇದ್ದಾರೆ. ಇನ್ನು ಹಲವು ಮಹಾನ್ ಪುರುಷರನ್ನ ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ನಾವಿಲ್ಲಿ ನೋಡ್ಬೇಕು ಅಂತಂದ್ರೆ ಇಲ್ಲಿ ಜಾತಿ ಅಂತಕ್ಕಂಥದ್ದು ಮೊದಲು ಯಾವತ್ತೂ ಬರಬಾರ್ದು. ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಇವತ್ತು ನೆನೆಸ್ತಾ ಇದ್ದೀವಿ. ನಮ್ಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ತಂದುಕೊಟ್ರು ಇವರೆಲ್ಲ ಪುಣ್ಯ ಪುರುಷರು. ಹಲವಾರು ಜನ ಇದ್ದಾರೆ, ಒಬ್ಬರೇ ಬಹಳ ಜನ ಇದ್ದಾರೆ. ಹಾಗಾಗಿ ನಾವು ಈ ಮನುಷ್ಯರ ಮಧ್ಯೆ ಇರತಕ್ಕಂತಹ ಅಡ್ಡಗೋಡೆಯನ್ನ ಕೆಡವಿ ಅವರ ಮಧ್ಯೆ ಏನ್ ಮಾಡೋಣ, ಸೇತುವೆಯ ರೂಪದಲ್ಲಿ ಬಾಂಧವ್ಯವನ್ನು ವೃದ್ಧಿ ಮಾಡೋಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಮಕ್ಕಳೇ, ಇನ್ನ ಕೊನೆಯ ಪ್ಯಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ
ಕೊನೆಯ ಪ್ಯಾರ ಒಂದು ಹೇಳಿದ್ರೆ ಪದ್ಯ ಮುಗಿತು. ಕೇಳ್ತೀರಾ? ಸರಿ. ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರಗಳು ಬದುಕುಗಳ ಭಯ ಸಂಶಯಗಳು ಕಂದಿದ ಕಣ್ಣುಗಳು ನಾಳಿನ ಕನಸನು ಬಿತ್ತು. ನೋಡಿ, ಮತಗಳೆಲ್ಲವೂ ಪದಗಳು ಎನ್ನುವ ಪದ ಅಂದ್ರೆ ದಾರಿ. ಪದ ಅಂತಂದ್ರೆ ದಾರಿ. ನಮ್ಮಲ್ಲಿ ಹಲವಾರು ಮತಗಳನ್ನು ನಾವು ಕಾಣ್ತೀವಿ. ಆ ಎಲ್ಲಾ ಮತಗಳು ಒಂದೇ. ಹಿಂದೂ ಧರ್ಮದಲ್ಲಿ ಬರ್ತಕ್ಕಂತ ಸಂದೇಶವು ಅದನ್ನೇ ಹೇಳ್ತದೆ. ಇಸ್ಲಾಂ ಧರ್ಮದಲ್ಲಿ ಬರ್ತಕ್ಕಂತ ಸಂದೇಶವು ಅದನ್ನೇ ಹೇಳ್ತದೆ. ಅಂದ್ರೆ ಎಲ್ಲವೂ ಒಳ್ಳೆಯದನ್ನೇ ಹೇಳ್ತಾ ಇದ್ದೇವೆ ಅಂತ. ಕ್ರೈಸ್ತ ಧರ್ಮದಲ್ಲಿ ಬರ್ತಕ್ಕಂಥದ್ದು ಒಳ್ಳೆಯ ಮಾರ್ಗವನ್ನೇ ಹೇಳ್ತದೆ. ಹಾಗಾಗಿ ಎಲ್ಲವೂ ಒಂದೇ. ಯಾವುದೇ ಮತ ಇರಲಿ, ನಾವು ಅವು ತೋರಿಸುವಂತಹ ಮಾರ್ಗ, ದಾರಿ ಎಲ್ಲವೂ ಒಳ್ಳೆಯ ದಾರಿಗೆ ಅಂತ. ಮತಗಳೆಲ್ಲವೂ ಪಥಗಳು. ಈ ಎಲ್ಲಾ ಮತಗಳು ತೋರಿಸುವ ದಾರಿಗಳಿದಾವಲ್ಲ, ಅವೆಲ್ಲವೂ ಕೂಡ ಒಂದೇ ಆಗಿದ್ದು ಹೊಸ ಎಚ್ಚರಗಳು. ನಾವೇನ್ ಮಾಡೋಣ, ಧರ್ಮದ ಸಂದೇಶ ದಾರಿ ಏನ್ ಹೇಳ್ಕೊಡುತ್ತದೆಯೋ ಆ ದಾರಿಯಲ್ಲಿ ನಾವು ಎಚ್ಚರದಿಂದ ಈ ನಮ್ಮ ಬದುಕನ್ನ ಸಾಗಿಸೋಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಭಯ ಸಂಶಯ ಅಂತಕ್ಕಂಥದ್ದು ಕಂದಿದ ಕಣ್ಣು. ನಮ್ಮ ಕಣ್ಣಿನ ನೋಟ ಯಾವ ರೀತಿ ಅಂತಂದ್ರೆ ಮಸುಕಿನ ರೂಪದಲ್ಲಿ ತಿಳ್ಕೊಂಡ್ಬಿಟ್ಟಿರು. ಯಾರನ್ನೇ ನೋಡಿದ್ರು ಕೂಡ ಅನುಮಾನದಿಂದ ಕಾಣುತ್ತೆ. ಅವನು ಒಳ್ಳೆ ವ್ಯಕ್ತಿಯಾಗಿದ್ರು ಕೂಡ ಅವನನ್ನ ಸಂಶಯ ದೃಷ್ಟಿಯಿಂದ ನೋಡೋದು. ಅವನು ಹೆಂಗ್ ನಂಬೋದು, ಹೆಂಗ್ ಮಾಡೋದು ಅಂತ ಅನ್ಕೋಬಾರ್ದಲ್ಲ. ಪ್ರತಿಯೊಬ್ಬರು ಕೂಡ ನಂಬಬೇಕು. ಯಾರು ಕೂಡ ಕೆಟ್ಟೋದಿರೋದಿಲ್ಲ. ಹಾಗಾಗಿ ಯಾರನ್ನು ಕೂಡ ನಾವು ಅನುಮಾನ ದೃಷ್ಟಿಯಿಂದ ನೋಡಬಾರ್ದು ಅನ್ನೋ ಮಾತನ್ನ ಹೇಳ್ತಾರೆ. ಯಾರನ್ನ ನೋಡಿ ನಾವು ಭಯ ಪಡ್ತೀವಿ. ಯಾಕೆ ಭಯ ಪಡ್ತೀವಿ? ಯಾರು ಏನು ಮಾಡೋದಿಲ್ಲ ಅಂತ. ಹಾಗಾಗಿ ನಮ್ಮ ದೃಷ್ಟಿ ಏನಾಗಿದೆ, ನಮ್ಮ ಕಣ್ಣಿನ ದೃಷ್ಟಿ ಬಹಳಷ್ಟು ಅನುಮಾನ ಹಾಗೂ ಭಯದಿಂದ ಕೂಡಿರ್ತಕ್ಕಂಥದ್ದಿದೆ. ಅವೆಲ್ಲವನ್ನು ಬಿಟ್ಟಾಗಿ ನಾಳೆ ನಮ್ಮ ಭಾವಿ ಭವಿಷ್ಯತ್ತಿನ ಬದುಕು ಏನಿದೆಯೋ ಅದನ್ನ ಆ ಕನಸಿನ ರೂಪದಲ್ಲಿ ಕಟ್ಟತಕ್ಕಂತಹ ಕಾರ್ಯದಲ್ಲಿ ನಾವು ಮಗ್ನರಾಗೋಣ ಅನ್ನೋ ಮತನ ಇಲ್ಲಿ ಕವಿಗಳಿಗಿರುತ್ತದೆ. ನಮ್ಮಲ್ಲಿ ಹಲವಾರು ಧರ್ಮಗಳಿದಾವೆ. ಆ ಧರ್ಮದ ಮಧ್ಯೆ ಗಲಾಟೆಗಳಾಗಿರಬಹುದು, ದ್ವೇಷ ಅಸೂಯೆಗಳಾಗಿರಬಹುದು, ಇತರೆ ಇನ್ನಿತರೆ ಯಾವುದೇ ಕೆಟ್ಟದ ಅನ್ಕೊಳ್ತಕ್ಕಂಥ ಯಾವುದೇ ಕಾರ್ಯ ಆಗಬಹುದು. ಅವೆಲ್ಲವನ್ನ ಬಿಟ್ಟು ಎಲ್ಲಾ ಧರ್ಮಗಳು ಒಂದೇ ರೀತಿಯ ದಾರಿಯನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾವೆ ಅಂತಕ್ಕಂಥ ನಾವು ತಿಳ್ಕೋಬೇಕು. ಭಯ ಸಂಶಯ ಎಲ್ಲದನ್ನ ಬಿಟ್ಟು ನಾಳೆ ನಮ್ಮ ಜೀವನದ ಕನಸನ್ನ ಕಟ್ಟುವಂತ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿಕೊಳ್ಳೋಣ ಅನ್ನೋ ಮಾತನ್ನ ಇಲ್ಲಿ ಕವಿಗಳು ನಮಗೆಲ್ಲ ತಿಳಿಸಿಕೊಡ್ತಾರೆ. ಮಕ್ಕಳೇ, ಈಗ ಇಲ್ಲಿವರೆಗೂ ಸಹಿತವಾಗಿ ಈ ಪದ್ಯವನ್ನ ನಾವು ಅಧ್ಯಯನ ಮಾಡಿದ್ದೀವಿ. ಈಗ ಈ ಪದ್ಯವನ್ನ ನೀವು ಮನೆಯಲ್ಲಿ ಕಂಠಪಾಠ ಮಾಡ್ಕೊಂಡ್ಬರ್ಬೇಕು, ರಾಗವಾಗಿ ಹೇಳೋದನ್ನ ಕಲಿಬೇಕು, ಮತ್ತೆ ಇದರ ಪ್ರಶ್ನೋತ್ತರ ಎಲ್ಲವನ್ನು ಕೂಡ ಕಲ್ಕೊಂಡು ಬರ್ಬೇಕು. ನೋಡಿ, ನಾನೀಗ ಈ ಪದ್ಯವನ್ನ ರಾಗವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ವೈದಾಡುವ ಹಡಗು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ವೈದಾಡುವ ಹಡಗು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇರುಗಳ ವಸಂತವಾಗುತ್ತ ಹುಟ್ಟೋಣ, ಬರಡಾಗಿರುವಿ ಕಾಡು ಮೇರುಗಳ ವಸಂತವಾಗುತ್ತ ಹುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ವೈದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವನ ಅಡ್ಡ ಗೋಡೆಗಳ ಕೆಳಮುಖ ಸೇತುವೆಯಾಗೋಣ, ಮನುಜರ ನಡುವನ ಅಡ್ಡ ಗೋಡೆಗಳ ಕೆಳಮುಖ ಸೇತುವೆಯಾಗೋಣ.
ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ. ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಬೈದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಎಚ್ಚರದಲ್ಲಿ ಮುನ್ನಡೆಸೋಣ. ವಿದ್ಯಾರ್ಥಿಗಳೇ, ಈಗ ನಾನು ಯಾವ ರೀತಿ ರಾಗವಾಗಿ ಈ ಪದ್ಯವನ್ನ ಹಾಡಿದ್ದೀರೋ ಆ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ ಈ ಪದ್ಯವನ್ನ ಕಂಠಪಾಠ ಮಾಡಿಕೊಂಡು ಆಮೇಲೆ ಇದಕ್ಕೆ ರಾಗದಿಂದ ಹಾಡಲು ಪ್ರಯತ್ನವನ್ನ ಮಾಡಿ ಕಲಿತುಕೊಂಡು ಬರಬೇಕು. ಅಷ್ಟೇ ಅಲ್ಲದೆ ನೀವು ಈ ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥ ಆಗಿರಬಹುದು, ಒಂದು ವಾಕ್ಯದಲ್ಲಿ ಉತ್ತರ ಮಾಡ್ತಕ್ಕಂಥ ಪ್ರಶ್ನೆಗಳು, 2-3 ವಾಕ್ಯದ ಪ್ರಶ್ನೆಗಳನ್ನ, ಸಂದರ್ಭ ಸಹಿತ ಸ್ವಾರಸ್ಯ ಪ್ರಶ್ನೆಗಳನ್ನ, 8 ವಾಕ್ಯದ ಪ್ರಶ್ನೆಗಳನ್ನ ಕಲಿತುಕೊಂಡು ಬಿಟ್ಟ ಸ್ಥಳವನ್ನು ಕೂಡ ಕಲಿತುಕೊಂಡು ಬರಬೇಕು. ಮುಂದಿನ ಅವಧಿಯಲ್ಲಿ ನಾವು ಈ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮಕ್ಕಳೇ, ಈಗ ನಾವು ಇಲ್ಲಿಯವರೆಗೆ ಕಲಿತಿರ್ತಕ್ಕಂಥ ಅಭ್ಯಾಸವನ್ನ ನೀವು ಮನೆಯಲ್ಲಿ ಅಚ್ಚುಕಟ್ಟಾಗಿ ಓದಬೇಕು. ಹಾಗಾದಾಗ ಮಾತ್ರ ಈ ಪದ್ಯ ನಮಗೆ ಓದಲಿಕ್ಕೆ, ಬರೀಲಿಕ್ಕೆ, ಕಲೀಲಿಕ್ಕೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಅಂಶವನ್ನು ನಾವು ಇಲ್ಲಿ ಕಲಿಬಹುದು. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಈ ಪದ್ಯದಲ್ಲಿ 3 ರಿಂದ 4 ಅಂಕಗಳು ಬರುತ್ತವೆ. 3 ಅಂಕ ಬರ್ಬೋದು ಅಥವಾ 4 ಅಂಕ, 2 ಅಂಕ ಬರುವುದಿಲ್ಲ, 1 ಅಂಕ ಬರುವುದಿಲ್ಲ. 3 ಅಂಕದ ಪ್ರಶ್ನೆಗಳನ್ನು ಬರಬಹುದು ಅಥವಾ 4 ಅಂಕದ ಪ್ರಶ್ನೆಗಳವರೆಗೂ ಕೂಡ ಬರಬಹುದು. 1 ಅಂಕದ್ದು 1, 2 ಅಂಕದ್ದು ಬರಬಹುದು, 3 ಅಂಕದ್ದು 1 ಬರಬಹುದು ಅಥವಾ 4 ಅಂಕದ ಒಂದು ಪ್ರಶ್ನೆ ಬರಬಹುದು. ನೀವು ಈ ಪದ್ಯದಲ್ಲಿ 2 ಪ್ಯಾರಾಗಳನ್ನ ಕಂಠಪಾಠ ಮಾಡಬೇಕು. ಬಹಳಷ್ಟು ಪ್ರಯತ್ನ ಮಾಡಬೇಕು. 2 ಪ್ಯಾರಾಗಳನ್ನು ಯಾವ್ಯಾವ? ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಬೇಡುಗಳ ವಸಂತವಾಗುತ್ತ ಮುಟ್ಟೋಣ. ಈ ಪ್ಯಾರಾವನ್ನ ಕಂಠಪಾಠ ಮಾಡಬೇಕು. 4 ಅಂಕದ ಪ್ರಶ್ನೆಗೆ ಇದು ಉತ್ತರವನ್ನ ಬರಲಿಕ್ಕೆ ಅವಕಾಶ ಆಗುತ್ತೆ. ಕಂಠಪಾಠ ಪೂರ್ಣಗೊಳಿಸಿ ಅಂತಕ್ಕಂಥ ಪದ್ಯದಲ್ಲಿ. ಮತ್ತೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಭಯ ಸಂಶಯದಳು ಕಂದಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತೋಣ ಅಂತಕ್ಕಂಥ ಈ ಪದ್ಯವನ್ನು ಸಹಿತವಾಗಿ ನೀವು ಕಂಠಪಾಠ ಮಾಡಬೇಕು. ಇದರಲ್ಲಿ 2 ಪ್ಯಾರಾ ಕೊಡ್ತಾರೆ, ಒಂದನ್ನ ಕಡ್ಡಾಯವಾಗಿ ಬರೆಯುತ್ತಾರೆ. ನೀವು 1 ಪದ್ಯವನ್ನು ಕೂಡ ಕಡ್ಡಾಯವಾಗಿ ಕಲಿಯಲೇಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಪರೀಕ್ಷಾ ದೃಷ್ಟಿಯಿಂದ, ಪ್ರಶ್ನೆಗಳ ದೃಷ್ಟಿಯಿಂದ ಇಡೀ ಪದ್ಯವನ್ನ ಕಲಿತರೆ ಈ ಪದ್ಯದಲ್ಲಿ ಬರತಕ್ಕಂಥ ಯಾವುದೇ ಪ್ರಶ್ನೆಯನ್ನ ಕೇಳಿದರೂ ಸಹಿತವಾಗಿ ನೀವು ಅತ್ಯಂತ ಸುಲಭವಾಗಿ ಈ ಪ್ರಶ್ನೆಗೆ ಈ ಪದ್ಯದ ಮೂಲಕವಾಗಿ ನೀವು ಕಂಠಪಾಠ ಮಾಡಿದಾಗ, ಕಲಿತಾಗ, ನೋಡದೆ ಬರೀಲಿಕ್ಕೆ ಸಾಮರ್ಥ್ಯ ಬಂದಾಗ ಪ್ರಶ್ನೆಗಳಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಶುಭ ಮುಂಜಾನೆಯ ಶುಭಾಶಯಗಳು. ವಿದ್ಯಾರ್ಥಿಗಳೇ, ನಾವು ನಮ್ಮ ಜೀವನದ ಪ್ರತಿಯೊಂದು ಭಾಗದ ಸನ್ನಿವೇಶಗಳಲ್ಲಿ ಕೂಡ ಯಾವುದಾದ್ರೂ ಕೂಡ ಒಂದು ನಿರ್ಧಾರವನ್ನ ಪಡೆಯುವಂತಹ ಕಾರ್ಯದಲ್ಲಿ ತಲ್ಲೀನರಾಗಿರ್ತೀವಿ. ಅದೇ ರೀತಿಯಲ್ಲಿ ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ಕೈಗೊಂಡು ಸಹಿತವಾಗಿ ಆ ಕಾರ್ಯಕ್ಕೆ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀವಿ. ಆ ಸಿದ್ಧತೆಯಲ್ಲಿ ನಾವು ಯಾವಾಗಲೂ ಕೂಡ ಒಂದು ಅಚ್ಚುಕಟ್ಟುತನವನ್ನ ಪಡೆಯುವುದು ಉತ್ತಮವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಹಾಗಾಗಿ ನಾವು ಯಾವುದಾದ್ರೂ ಒಂದು ಉನ್ನತವಾಗಿರ್ತಕ್ಕಂತಹ ನಿರ್ಧಾರವನ್ನು ಪಡ್ಕೊಳ್ಬೇಕು ಅಂತ ಅದಕ್ಕೊಂದು ಗುರಿ ಇರಬೇಕು. ಆ ಗುರಿಯನ್ನು ಇಟ್ಟುಕೊಂಡು ಕಾರ್ಯವನ್ನ ಸಾಧಿಸಲು ಹೊರಟ್ರೆ ಆ ಗುರಿಯು ಉತ್ತಮವಾಗಿ ಸಾಧಲಿಕ್ಕೆ, ಅದನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಯಾವುದೇ ಕಾರ್ಯವನ್ನು ಮಾಡಲು ಹೊರಟ್ರೆ ಅದಕ್ಕೊಂದು ದೃಢವಾಗಿರ್ತಕ್ಕಂಥ ಒಂದು ಮನಸ್ಸಿರಬೇಕು. ಆ ದೃಢವಾಗಿರ್ತಕ್ಕಂತಹ ಒಂದು ನಿರ್ಧಾರ ಇರಬೇಕು. ಆ ಕಾರ್ಯವನ್ನು ನಾನು ಸಾಧಿಸುವ ಛಲವನ್ನು ನಾನು ಹೊಂದಿದ್ದೀನಿ,
ನಾನು ಅದಕ್ಕೆ ಸಮರ್ಥನಾಗಿ ಇದ್ದೀನಿ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಮೊದಲು ಹೊಂದಬೇಕು. ಅದೇ ರೀತಿಯಾಗಿ ಯಾವುದೇ ರೀತಿಯ ಒಂದು ಕಾರ್ಯವನ್ನು ನಾವು ಪರಿಪೂರ್ಣವಾಗಿ ಸಾಧಿಸಬೇಕು ಅಂತಂದ್ರೆ ಅದಕ್ಕೆ ಒಂದು ಸಂಕಲ್ಪ ಇರಬೇಕು. ಸಂಕಲ್ಪ ಅಂತಂದ್ರೆ ದೃಢ ನಿರ್ಧಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇವತ್ತು ಸಂಕಲ್ಪ ಗೀತೆ ಎಂಬ ಮೊದಲ ಪದ್ಯಪಾಠವನ್ನು ನಾವು ಇಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಸಂಕಲ್ಪ ಗೀತೆ ಎಂಬ ಪದ್ಯಪಾಠವನ್ನ ನಮ್ಮ ರಾಷ್ಟ್ರ ಕವಿಯಾಗಿರ್ತಕ್ಕಂತಹ GS ಶಿವರುದ್ರಪ್ಪನವರು ಈ ಪದ್ಯಪಾಠವನ್ನ ರಚನೆ ಮಾಡಿದ್ದಾರೆ. ಈ ಪದ್ಯಪಾಠದಲ್ಲಿ, ಈ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಲ್ಲಿ ನಾವು ನೋಡ್ತಕ್ಕಂಥ ಅಂಶ ಏನು ಅಂತಂದ್ರೆ, ನಾವು ಜೀವನದಲ್ಲಿ ಯಾವುದೇ ರೀತಿಯ ಭಾವನೆಯನ್ನ ಋಣಾತ್ಮಕವಾಗಿ ಹೊಂದಬಾರದು. ಧನಾತ್ಮಕವಾಗಿರ್ತಕ್ಕಂಥ ಭಾವನೆಯನ್ನ ಹೊಂದುವಂತವರಾಗಿರ್ಬೇಕು. ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಸಹಿತವಾಗಿ ಆ ಎಲ್ಲ ಕಷ್ಟಗಳನ್ನು ಸಹಿತವಾಗಿ ಎದುರಿಸಿ ಅದರಲ್ಲಿ ಜಯಶೀಲರಾಗಬೇಕು ಅಂತಕ್ಕಂತಹ ಮನೋಭಾವನೆಯನ್ನು ನಾವು ಹೊಂದಬೇಕು. ಅದರಲ್ಲಿ ಜಯಿಸಬೇಕು ಅಂತಕ್ಕಂಥದ್ದು. ನಮ್ಮಲ್ಲಿ ಹಲವಾರು ಭೇದ ಭಾವಗಳನ್ನು ನಾವು ಕಾಣ್ತೀವಿ. ಧರ್ಮದ ಬಗ್ಗೆ ಭೇದ ಭಾವ ಇದೆ, ಪ್ರಾದೇಶಿಕತೆಯ ಅಸಮತೋಲನ ಭೇದ ಭಾವ ಇದೆ, ಜಾತಿಯ ಭೇದ ಭಾವ ಇದೆ, ಆರ್ಥಿಕ ಅಸಮಾನತೆ ಇದೆ, ಹಲವಾರು ರೀತಿಯ ಲಿಂಗ ತಾರತಮ್ಯ ಇದೆ. ಇದೆಲ್ಲವನ್ನ ನಾವು ಗಮನಿಸಿದಾಗ ಆ ಎಲ್ಲ ಭೇದ ಭಾವಗಳನ್ನು ಮೀರಿ ನಾವೆಲ್ಲರೂ ಒಂದು ಅಂತಕ್ಕಂತಹ ಪ್ರಯತ್ನವನ್ನು ಮಾಡುವಂತವರಾಗಬೇಕು. ಯಾವುದೇ ವ್ಯಕ್ತಿಯು ಕೂಡ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಭಯ ಆಗ್ತಕ್ಕಂಥದ್ದು ಇರುತ್ತೆ. ಆ ಭಯ ಇರಬಾರ್ದು. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಯು ಸಹಿತವಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಸಂಶಯದ ರೂಪದಲ್ಲಿ ಕಾಣುವುದು ಇರಬಾರ್ದು. ಅವೆಲ್ಲವೂ ಕೂಡ ನಮ್ಮನ್ನ ಬಿಟ್ಟು ದೂರ ಹೋಗ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಇವೆಲ್ಲವೂ ಮೂಲ ಯಾವುದು ಅಂತಂದ್ರೆ ಪ್ರೀತಿ ಎಂಬ ಹಣತೆಯನ್ನು ನಾವು ಇರಬೇಕು. ಯಾಕಂದ್ರೆ ಪರಸ್ಪರ ನಾವೆಲ್ಲರೂ ಕೂಡ ಪ್ರೀತಿನ ಬದುಕಬೇಕು. ಪ್ರೀತಿನ ಬದುಕಬೇಕು ಅಂತಂದ್ರೆ ಪ್ರತಿಯೊಬ್ಬರ ಭಾವನೆಯಲ್ಲಿಯೂ ಸಹಿತವಾಗಿ ಉತ್ತಮ ಜ್ಞಾನ ಇರಬೇಕು. ಆ ಉತ್ತಮ ಜ್ಞಾನವೇ ಪ್ರೀತಿಯ ಹಣತೆ. ಪ್ರೀತಿ ಅಂತಕ್ಕಂಥ ಬೆಳಕು ಪ್ರತಿಯೊಬ್ಬರ ಭಾವನೆಯಲ್ಲಿ ಬಂದಾಗ ಅಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಹೋಗುತ್ತೆ, ಜ್ಞಾನ ಅಂತಕ್ಕಂಥದ್ದು ಬಂದಾಗ ಇವೆಲ್ಲವನ್ನು ಕೂಡ ನಾವು ಹೋಗಲಾಡಿಸಬಹುದು ಅನ್ನೋ ಮಾತನ್ನ ಇಲ್ಲಿ ಕವಿ ನಮಗೆಲ್ಲರಿಗೂ ಕೂಡ ತಿಳಿಸ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವೀಗ ಈ GS ಶಿವರುದ್ರಪ್ಪನವರ ಪರಿಚಯವನ್ನು ನೋಡ್ಕೊಂಡು ಬರೋಣ. ನೋಡಿ, ಈ GS ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದೊಳಗೆ ಇವರು ಜನಿಸುತ್ತಾರೆ. 1926ರೊಳಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದೊಳಗೆ ಇವರ ಜನ್ಮ ಆಗ್ತದೆ. ಇವರ ಕೃತಿಗಳನ್ನು ನಾವು ನೋಡಿದಾಗ ಸಾಮಗಾನ, ಚಲುವಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಕೃತಿಗಳಾದ್ರೆ, ಇನ್ನೊಂದು ಎದೆ ತುಂಬಿ ಹಾಡಿನ ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ನಾವು ನೋಡಿದ್ವಿ. ಇವರಿಗೆ ಪ್ರಶಸ್ತಿ ಲಭಿಸಿದೆ, ಮತ್ತೆ ಗೌರವದಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂತಹ ರಾಷ್ಟ್ರಕವಿ ಬಿರುದು ಎಂಬುದನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಈ GS ಶಿವರುದ್ರಪ್ಪನವರ ಪರಿಚಯವನ್ನು ನೀವೆಲ್ಲರೂ ಕೂಡ ಪರಿಚಯ ಮಾಡಿಕೊಳ್ಳಿ. ಇದು ಪರೀಕ್ಷಾ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇರುವುದು. ಹಾಗಾಗಿ ನೀವು ಈ ಕವಿಯ ಪರಿಚಯವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕಲಿತುಕೊಳ್ಳುವುದು ಅವಶ್ಯಕ. ಹಾಗಾಗಿ ಇದರ ಪರಿಚಯವನ್ನು ನಾವು ಮತ್ತೊಂದು ಸಾರಿ ನೋಡ್ಕೊಂಡು ಬರೋಣ. ನೋಡಿ, GS ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದೊಳಗೆ ಇವರು ಜನಿಸುತ್ತಾರೆ. ಇವರು ಸಾಮಗಾನ, ಚಲುವಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ ಇವು ಇವರ ಪ್ರಮುಖ ಕೃತಿಗಳಾಗಿವೆ. ಇವರ ಸಾಹಿತ್ಯ ಕೃಷಿಗಾಗಿ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ನಾವು
ಪೌರುಡ್ಲಿ ಪದವಿ, ರಾಷ್ಟ್ರಕವಿ ಬಿರುದನ್ನ ಇವರು ಪಡ್ಕೊಂಡಿದ್ದಾರೆ. ಈ ರೀತಿ ನಾವು ವಾಕ್ಯ ರೂಪದಲ್ಲಿ ಬರ್ತೀವಿ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ 3 ಅಂಕಗಳನ್ನು ನಾವು ಪಡೆಯಬಹುದು. ಸಂಪೂರ್ಣವಾಗಿ ಬರ್ತವೆ, ಪಡೆಯಬಹುದು ಅನ್ನೋದೇನು ಸಂಪೂರ್ಣವಾಗಿ ಅಂಕಗಳನ್ನು ನಾವು ಪಡೆಯುತ್ತೇವೆ. ಹಾಗಾಗಿ ಈ ಪದ್ಯ ಪಾಠದಲ್ಲಿ ನೀವು ಗಮನಿಸತಕ್ಕಂಥದ್ದು ಈ ಕವಿ ಪರಿಚಯವನ್ನು ಕೂಡ ನೀವು ಸಂಪೂರ್ಣವಾಗಿ ಕಲಿಯಬೇಕಾಗಿರುವುದು ಅತ್ಯವಶ್ಯಕ. ಮಕ್ಕಳೇ, ಈಗ ಈ ಪದ್ಯ ಪಾಠವನ್ನು ನಾವು ನೋಡಿದಾಗ ಇಲ್ಲಿ ಕೇವಲ 4 ಪ್ಯಾರ ಅಷ್ಟೇ ನಿಮ್ಮ ಈ ಪದ್ಯದಲ್ಲಿ ಸಂಕಲ್ಪ ಗೀತೆ ಪದ್ಯದಲ್ಲಿದ್ದಾವೆ. ಬಹಳ ಸರಳವಾಗಿರ್ತಕ್ಕಂತಹ ಪದ್ಯ, ಬಹಳ ಸರಳವಾಗಿ ಕಲಿಯಬಹುದು. ನಾನೀಗ ನಿಮ್ಗೆ ಇದನ್ನ ಪದ್ಯವನ್ನ ಹೇಳುತ್ತೇನೆ, ಅರ್ಥೈಸ್ತೇನೆ, ಹಾಗೂ ರಾಗವಾಗಿ ಕೂಡ ಇದನ್ನು ನಿಮಗೆ ಕಲಿಸಿಕೊಡ್ತೇನೆ. ನೋಡಿ ಮಕ್ಕಳೇ, ಈ ಪದ್ಯವನ್ನ ನಾವು ಗಮನಿಸಿದಾಗ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವೆಲ್ಲರೂ ಐಕ್ಯತೆಯಿಂದ ಈ ಸಮಾಜದಲ್ಲಿ ಬಾಳ್ಬೇಕು ಅಂತಕ್ಕಂತಹ ಒಂದು ಸಾರಾಂಶದ ಸಂದೇಶವನ್ನು ನಮಗೆ ಕೊಡ್ತದೆ ಅಂತಕ್ಕಂಥ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನೋಡಿ, ಈ ಪದ್ಯವನ್ನು ನಾನು ಹೇಳ್ತಾ ಇದ್ದೀನಿ, ಕೇಳಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸು. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗುವುದು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗುವುದು. ಬರಡಾಗಿರುವಿ ಕಾಡು ಬೇರು ವಸಂತವಾಗುತ್ತ. ಬರಡಾಗಿರುವಿ ಕಾಡು ಬೇಡುಗಳ ವಸಂತವಾಗುತ್ತ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗುವ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗುವ. ಮತಗಳೆಲ್ಲವೂ ಪಥಗಳು ಎನ್ನು ಹೊಸ ಎಚ್ಚರದಳು ಬದುಕೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಭಯ ಸಂಶಯದಳು ಕಂದಿದ ಕನ್ನಡು ನಾಳಿನ ಕನಸನ್ನು ಬಿತ್ತು. ಭಯ ಸಂಶಯದಳು ಕಂದಿದ ಕನ್ನಡು ನಾಳಿನ ಕನಸನ್ನು ಬಿತ್ತು. ನೋಡಿ ವಿದ್ಯಾರ್ಥಿಗಳೇ, ಈ ಪದ್ಯ ಅತ್ಯಂತ ಸರಳವಾದ ರೀತಿಯಲ್ಲಿ GS ಶಿವರುದ್ರಪ್ಪನವರು ನಮಗೆ ಪರಿಚಯಿಸಿದ್ದಾರೆ. ಈ ಪದ್ಯದಲ್ಲಿ ಬಹಳ ಸರಳವಾಗಿರ್ತಕ್ಕಂಥ ಅರ್ಥವನ್ನು ನಾವು ಇಲ್ಲಿ ಕಾಣಬಹುದು. ನೋಡಿ, ಮೊದಲನೇ ಪ್ಯಾರದಲ್ಲಿ ಬರ್ತಕ್ಕಂಥದ್ದು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆ, ನಮ್ಮ ಸುತ್ತಮುತ್ತಲೂ ಸಹಿತವಾಗಿ ನಮ್ಗೆಲ್ಲರಿಗೂ ಕೂಡ ಕತ್ತಲು ಕವಿದಂತಹ ಜ್ಞಾನ ಇಲ್ಲ, ಅಂದ್ರೆ ಅಜ್ಞಾನ ತುಂಬಿದೆ. ಕತ್ತಲು ಬಂದಂತಹ ಸನ್ನಿವೇಶವನ್ನು ನಾವು ಕಾಣಬಹುದು. ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಅಜ್ಞಾನ ಇದೆ. ಕತ್ತಲು ಬಂದಾಗ ಯಾವ ರೀತಿ ಭೂಮಿಯಲ್ಲಿ ಯಾವುದು ಏನು ಕಾಣಿಸೋದಿಲ್ಲ, ನಿಸರ್ಗ ಏನು ಕಾಣಿಸೋದಿಲ್ಲ, ಪೂರ್ತಿ ಕಣ್ಣಿಗೆ ಕತ್ತಲು ಕಾಣುತ್ತೆ. ಹಂಗೆ ನಮಗೂ ಕೂಡ ಅಜ್ಞಾನ ಅಂತಕ್ಕಂಥದ್ದು ಬಂದಾಗ ಯಾವುದು ಕೂಡ ಒಳ್ಳೆಯದು ಕಣ್ಣಿಗೆ ಕಾಣುವುದಿಲ್ಲ ಅಂತ. ನಮ್ಗೆಲ್ಲರಿಗೂ ಕೂಡ ಸುತ್ತಮುತ್ತಲು ಎಲ್ಲಿ ನೋಡಿದ್ರು ಕೂಡ ಒಳ್ಳೆಯದು ಯಾವುದು ಕಾಣ್ತಾ ಇಲ್ಲ. ಜ್ಞಾನದ ರೀತಿಯ ನಿಯಮಗಳು ನಮಗೆ ಕಾಣ್ತಾ ಇಲ್ಲ. ಕತ್ತಲೆಯೊಳಗೆ ಪ್ರೀತಿಯ ಹಣತೆ. ಇಂಥ ಸಂದರ್ಭದಲ್ಲಿ, ಇಂಥ ಸನ್ನಿವೇಶದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಪ್ರೀತಿ ಅಂತಕ್ಕಂಥ ದೀಪವನ್ನ ಹಚ್ಚೋಣ. ಅಂದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಇಂಥ ಭಾವಿ ಜಗತ್ತಿದೆ. ಅವರೆಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಬೇಕು ಅಂತಂದ್ರೆ ಅವರಿಬ್ಬರ ಅಂದ್ರೆ ಆ ಜನರ ಮಧ್ಯೆ ಪರಸ್ಪರ ಪ್ರೀತಿ ಅಂತಕ್ಕಂಥದ್ದು ಬರಬೇಕು. ಆ ಪ್ರೀತಿ ಬಂತು ಅಂತಂದ್ರೆ ಅಲ್ಲಿ ಬೆಳಕು ಬಂದಂತೆ. ಬೆಳಕು ಅಂತಂದ್ರೆ ಇಲ್ಲಿ ಹಣ
ಹಣತೆ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಕತ್ತಲೆ ಅಂತಂದ್ರೆ ಅಜ್ಞಾನ, ಬೆಳಕು ಹಣತೆ ಅಂತಂದ್ರೆ ಜ್ಞಾನ. ನಮ್ಮಲ್ಲೆಲ್ಲರಿಗೂ ಕೂಡ ಅಜ್ಞಾನ ತುಂಬಿಕೊಂಡಾಗ ಅಲ್ಲಿ ಜ್ಞಾನ ಅನ್ನೋದು ಬಂತು ಅಂತಂದ್ರೆ ಪರಸ್ಪರ ಎಲ್ಲರೂ ಕೂಡ ಪ್ರೀತಿಯಿಂದ ಬದುಕ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಈ ಸುತ್ತಮುತ್ತಲಿನ ಎಲ್ಲ ವಾತಾವರಣದಲ್ಲಿ ಕತ್ತಲಿದ್ದಾಗ ನಾವಿಲ್ಲಿ ಬೆಳಕನ್ನ ಹಚ್ಚಿದ್ವಿ ಅಂತಂದ್ರೆ ಅಲ್ಲಿ ಎಲ್ಲ ನಿಸರ್ಗವು ಯಾವ ರೀತಿಯಾಗಿ ಸ್ವಚ್ಛಂದವಾಗಿ ಕಾಣುತ್ತದೆಯೋ ಹಂಗ ಎಲ್ಲರ ಮನಸ್ಸಿನಲ್ಲಿಯೂ ಸಹಿತವಾಗಿ ಅಜ್ಞಾನ ತುಂಬಿದಾಗ ಜ್ಞಾನ ಅಂತಕ್ಕಂಥದ್ದು ಬಂತು ಅಂತಂದ್ರೆ, ಜ್ಞಾನ ಅಂತಂದ್ರೆ ಪ್ರೀತಿ ಅಂತಕ್ಕಂಥದ್ದು ಬಂತು ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಸಾಮರಸ್ಯದಿಂದ ಬಾಳುವಂತಹ ಸ್ಥಿತಿ ನಿರ್ಮಾಣವಾಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಈ ಕವಿಗಳು ಹೇಳ್ತಾರೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸಾಮರಸ್ಯದಿಂದ ಇರಬೇಕು ಅಂತಕ್ಕಂಥದ್ದು. ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸು. ಮಕ್ಕಳೇ ನೋಡಿ, ಈಗ ನದಿಯಲ್ಲೇ ಆಗಿರ್ಬೋದು, ಸಮುದ್ರದಲ್ಲೇ ಆಗಿರ್ಬೋದು, ಒಬ್ಬ ನಾವಿಕ ಹಡಗನ್ನ ತೆಗೆದುಕೊಂಡು ಹೋಗ್ತಿರ್ತಾನೆ. ಅವನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಿರುಗಾಳಿ ಬಿಟ್ಟಿರೋದಿಲ್ಲ. ಆ ಸಂದರ್ಭದಲ್ಲಿ ಆತ ಸಲೀಸಾಗಿ ಅಂದ್ರೆ ಆರಾಮಾಗಿ ತನ್ನ ಹಡಗನ್ನ ಚಲಿಸ್ತಾ ಚಲಿಸ್ತಾ ನೀರಿನಲ್ಲಿ ಹೋಗ್ತಿರ್ತಾನೆ. ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿರುಗಾಳಿ ಒಮ್ಮಿದ ಮೇಲೆ ಆ ಹಡಗು ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಬೀಸ್ತು ಅಂತಂದ್ರೆ ಆ ಹಡಗು ಆ ಕಡೆ ಈ ಕಡೆ ಹೊಯ್ದಾಡ್ತಾ ಸಾಗುತ್ತೆ. ಅದು ಹೊಯ್ದಾಡ್ತಕ್ಕಂಥ ಸಂದರ್ಭದಲ್ಲಿ ಆ ನಾವಿಕ ಎದೆಗುಂದಬಾರದು. ಆ ಎಷ್ಟೇ ಬಿರುಗಾಳಿ ಬಂದರೂ ಸಹಿತವಾಗಿ ಜಾಗೃತನಾಗಿ ಅಂದ್ರೆ ಜಾಗರೂಕತನಾಗಿ ಆ ಹಡಗನ್ನ ಮುನ್ನಡೆಸಿಕೊಂಡು ಹೋಗ್ಬೇಕು. ಬಹಳ ಎಚ್ಚರಿಕೆಯಿಂದ ಅದನ್ನ ದಡವನ್ನ ಸೇರಿಸುವಂತಹ ಕೌಶಲ್ಯ ಜ್ಞಾನ ಆತ್ಮಲ್ಲಿ ಬರಬೇಕು. ಆ ರೀತಿಯಲ್ಲಿ ಹೋಗ್ಬೇಕು ಅಂತಕ್ಕಂಥ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಕೋಟಲೆಗಳು ಬಂದರೂ ಸಹಿತವಾಗಿ ನಾವು ಅದ್ಯಾವ ಕಷ್ಟಗಳಿಗೂ ಸಹಿತವಾಗಿ ಎದೆಗುಂದದೆ ನಮ್ಮ ಜೀವನವನ್ನು ನಾವು ಎಚ್ಚರದಿಂದ ನಡೆಸಿಕೊಂಡು ಹೋಗ್ಬೇಕು ಅಂತ ಇದರ ಅರ್ಥ. ಇಲ್ಲಿ ಹಡಗು ಅಂತಂದ್ರೆ ಜೀವನ, ಹಡಗು ಅಂತಂದ್ರೆ ಜೀವನ. ಇಲ್ಲಿ ಆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಜೀವನವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಜೀವನದಲ್ಲಿ ಸುಖವಾಗಿರ್ತಕ್ಕಂಥ ಸುಖದಿಂದ ಕಾಲವನ್ನ ಕಳೆಯುವಂತ ಸನ್ನಿವೇಶವೂ ಸಹಿತ ಬರ್ತವೆ, ಕಷ್ಟದಿಂದ ಜೀವನವನ್ನ ಕಳೆಯುವಂತ ಸನ್ನಿವೇಶವೂ ಸಹ ಬರ್ತವೆ. ಸುಖ ಬಂದಾಗ ನಾವು ಖುಷಿಯಾಗಿರ್ಬೇಕು, ದುಃಖ ಬಂದಾಗ ನಮ್ಮ ಜೀವನವೇ ಬೇಡ ಅನ್ನುವುದು ಅಂತಕ್ಕಂಥದ್ದು ನಮ್ಮಲ್ಲಿ ಇರಬಾರದು. ಹಾಗಾಗಿ ನಮ್ಗೆ ಎಷ್ಟೇ ನೋವುಗಳು ಬಂದರೂ ಸಹಿತವಾಗಿ ಆ ನೋವಿನ ಸಂದರ್ಭದಲ್ಲಿ ನಮ್ಮ ಜೀವನವನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಅದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಬಹಳ ಎಚ್ಚರಿಕೆಯಿಂದ ಮುನ್ನಡೆಸ್ಕೊಂಡು ಹೋಗ್ಬೇಕು. ಅದನ್ನ ನಾವು ಗೆಲ್ಲಬೇಕು. ಕಷ್ಟವನ್ನು ನಾವು ಗೆಲ್ಲಬೇಕು, ನೋವನ್ನು ಕೂಡ ನಾವು ಗೆಲ್ಲಬೇಕು. ಅದಕ್ಕೆ ಹೆದರಬಾರದು ಅನ್ನೋ ಮಾತನ್ನ ಇಲ್ಲಿ ಕವಿಗಳು ನಮ್ಗೆ ಹೇಳ್ತಾರೆ. ಮಕ್ಕಳೇ ನೋಡಿ, ಇನ್ನೊಂದು ಸಾರಿ ಪದ್ಯದ ಸಾರಾಂಶವನ್ನು ಹೇಳ್ತೀನಿ. ನಮ್ಮ ಈ ಸುತ್ತಮುತ್ತಲೂ ಇರ್ತಕ್ಕಂತಹ ಈ ಕತ್ತಲೆಯೊಳಗೆ ಆ ಸಂದರ್ಭದಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಅಂತಂದ್ರೆ ನಾವು ಸಮಾಜದಲ್ಲಿ ಬಾಳ್ಬೇಕಾದ ಸಂದರ್ಭದಲ್ಲಿ ಅಜ್ಞಾನ ಅಂಧಾನುಕರಣೆಗಳೆಲ್ಲವನ್ನ ಬಿಟ್ಟು ನಾವೆಲ್ಲರೂ ಪ್ರೀತಿಯಿಂದ ಬಾಳ್ಬೇಕು, ಜ್ಞಾನದಿಂದ ಬಾಳ್ಬೇಕು. ಈ ಅಜ್ಞಾನ ಅಂಧಾನುಕರಣ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಪ್ರೀತಿ ಇರಬೇಕು. ಅಂದ್ರೆ ಪ್ರೀತಿಯ ಬೆಳಕು ಬರಬೇಕು. ಅಂದ್ರೆ ಅದರ ಅರ್ಥ ಹಣತೆಯನ್ನು ಹಚ್ಚಬೇಕು ಅಂದ್ರೆ ಆ ಹಣತೆಯನ್ನು ಬರ್ತಕ್ಕಂಥದ್ದು ಬೆಳಕ. ಆ ಬೆಳಕು ಏನೈತಲ್ಲ ಅದೇ ಪ್ರೀತಿ ಅಂತ. ಮತ್ತೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಕೋಟೆಗಳು ಬಂದರೂ ಸಹಿತವಾಗಿ ಅವುಗಳನ್ನು ನಾವು ಎದುರಿಸಿ ಆ ಜೀವನದಲ್ಲಿ ನಾವು ಆರಾಮಾಗಿ ಜೀವನವನ್ನು ನಡೆಸಿಕೊಂಡು ಹೋಗುವಂತಹ ಎದೆಗಾರಿಕೆ ನಮ್ಮಲ್ಲಿ ಬರಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಕವಿಗಳು ಹೇಳ್ತಾರೆ. ಇನ್ನ ನಾವು ಎರಡನೇ ಪ್ಯಾರವನ್ನ ನಾವೀಗ ಗಮನಿಸೋಣ. ಮಕ್ಕಳೇ, ನಿಮ್ಗೆಲ್ಲರಿಗೂ ಸಹಿತವಾಗಿ ಈ 4 ಸಾಲಿನ ಸಾರಾಂಶ ಅರ್ಥ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅಷ್ಟೇನು ಬಹಳ ಕಷ್ಟ ಏನಿಲ್ಲ, ಸರಳವಾಗಿರ್ತಕ್ಕಂಥ 4 ಸಾಲುಗಳ ಅಂಶ ನಿಮ್ಗೆಲ್ಲರಿಗೂ ತಿಳಿದಿದೆ ಅನ್ಕೊಂಡಿದ್ದೀನಿ. ಈಗ ನಾನು ಮುಂದಿನ ಪ್ಯಾರದಲ್ಲಿ ಇರ್ತಕ್ಕಂತಹ ಸಾರಾಂಶವನ್ನು ನಾನು ನಿಮಗೆ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೇಳಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ನಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂತಹ ಎಲ್ಲ ನದಿ ಹಳ್ಳ ಕೊಳ್ಳಗಳು ಕೂಡ ಕಲುಷಿತವಾಗಿರ್ತವೆ. ಯಾವ ಸಂದರ್ಭದಲ್ಲಿ? ಮಳೆಗಾಲ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ.
ಯಾವ ರೀತಿಯಾಗಿ ಅಂತಂದ್ರೆ ನಾವು ಬಳಸ್ತಕ್ಕಂಥ ನೀರು ಚರಂಡಿಯ ಮೂಲಕವಾಗಿ ಹರಿದು ಹಳ್ಳಗಳಿಗೆ ಸೇರುತ್ತದೆ. ಆಮೇಲೆ ಸಣ್ಣ ಸಣ್ಣ ತೊರೆಗಳು ಆ ರೀತಿಯ ನದಿಗಳಿಗೆ ಸೇರ್ತದೆ. ಆ ನದಿಗೆ ಹೋಗ್ತಕ್ಕಂಥ ನೀರಿಗೆ ಕೊಳಕು ನೀರು ಸೇರಿಕೊಂಡು ಎಲ್ಲವೂ ಕೂಡ ಮಲಿನ ಆಗ್ತವೆ. ಆ ನದಿ ಜಲಗಳಿಗೆ ಸೇರಿದಾಗ ಆ ನದಿ ಜಲ ಸ್ವಚ್ಛ ಆಗ್ಬೇಕು ಅಂತಂದ್ರೆ ಮತ್ತೆ ಮುಂಗಾರಿನ ಮಳೆ ಬರಬೇಕು. ಮಳೆಗಾಲದ ಸಂದರ್ಭದಲ್ಲಿ ಜೋರಾಗಿರ್ತಕ್ಕಂಥ ಮಳೆ ಬಂದಾಗ ಬಹಳಷ್ಟು ಮಳೆ ಭೂಮಿಗೆ ಬಿತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ನೀರು ಹರಿದು ಹಳ್ಳಗಳ ಮೂಲಕವಾಗಿ ನದಿಗೆ ಸೇರುತ್ತೆ. ಆ ನೀರು ಜೋರಾಗಿ ಹರಿಯುವ ಸಂದರ್ಭದಲ್ಲಿ ಎಲ್ಲ ಕೊಳಕನ್ನ ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಈ ನದಿ ಜಲಗಳು ಹಳ್ಳಗಳೆಲ್ಲವೂ ಕೂಡ ಸ್ವಚ್ಛ ನೀರಿನಿಂದ ಕೂಡ್ತವೆ. ಮತ್ತೆ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುವಂತವನ. ಬರಡು ಅಂದರೆ ಪಾಳು ಬಿದ್ದಿರುವ ಭೂಮಿ, ಪಾಳು ಬಿದ್ದಿರುವ ಈ ನಮ್ಮ ಭೂಮಿ ಬೇಸಿಗೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಗಿ ಕಾಣ್ತದೆ. ಯಾಕಂತಂದ್ರೆ ಅವಾಗ ಬಿಸಿಲು ಜಾಸ್ತಿ, ಮಳೆ ಇರೋದಿಲ್ಲ, ಭೂಮಿ ಹಸಿಯಾಗಿರುತ್ತೆ, ತೇವಾಂಶ ಇರೋದಿಲ್ಲ. ಹಾಗಾಗಿ ಆ ಎಲ್ಲ ಭೂಮಿಯು ಕೂಡ ಏನಾಗಿರುತ್ತೆ, ಒಣಗೋಗಿರುತ್ತ. ಆ ಸಂದರ್ಭದಲ್ಲಿ ಅಲ್ಲಿ ಯಾವುದು ಹಸಿರಿನಿಂದ ಕಾಣ್ತಿರೋದಿಲ್ಲ, ಪಾಳು ಬಿದ್ದ ರೀತಿಯಲ್ಲಿ ಕಾಣ್ತಿರ್ತದೆ. ಆ ಸಂದರ್ಭದಲ್ಲಿ ಆ ಕಾಡುಗಳು ಸಹಿತವಾಗಿ ಇದ್ದ ಮರಗಳು ಸಹಿತವಾಗಿ ಕೆಲವು ದೊಡ್ಡ ದೊಡ್ಡ ಮರಗಳು ಎಲೆಗಳು ಉದುರಿರ್ತವೆ, ಕೆಲವೊಂದು ಕಾಡಿರ್ತವೆ, ಏನೇನೋ ಸ್ವಚ್ಛ ಹಚ್ಚ ಹಸಿರಿನಿಂದ ಕೂಡಿರೋದಿಲ್ಲ. ಆದ್ರೆ ಈ ಮುಂಗಾರಿನ ಮಳೆ ಬಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಆ ಮಳೆಯ ಮೂಲಕವಾಗಿ ಭೂಮಿ ತೇವಾಂಶವಾಗುತ್ತೆ, ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳ್ಳುತ್ತವೆ. ಅದು ಯಾವ ರೀತಿ ಅಂತಂದ್ರೆ ಆ ಎಲ್ಲ ಮರಗಳು ಬಾಳುತ್ತಿರುವ ಭೂಮಿ ಎಲ್ಲವೂ ಹಚ್ಚ ಹಸಿರಿನಿಂದ ಕೂಡಿದಾಗ ಆ ಭೂಮಿ ಸಮೃದ್ಧಿಯಿಂದ ಕಾಣುತ್ತದೆ. ಹಾಗಾಗಿ ನಮ್ಗೆಲ್ಲರಿಗೂ ಕೂಡ ವಸಂತ ಕಾಲ ಬಂದ ರೀತಿಯಲ್ಲಿ ನಮಗೆ ಅನಿಸುತ್ತೆ. ಅಂದ್ರೆ ಸಮೃದ್ಧಿಯನ್ನು ನಾವು ಕಾಣ್ತೀವಿ. ಯಾಕಂತಂದ್ರೆ ನಾವು ಜೀವನದಲ್ಲಿ ಕೂಡ ಅಷ್ಟೇ, ಯಾವ ರೀತಿ ಮುಂಗಾರಿನ ಮಳೆ ಬಂದ ರೀತಿಯಲ್ಲಿ ಎಲ್ಲ ಪ್ರಕೃತಿಯನ್ನು ಸ್ವಚ್ಛ ಮಾಡ್ತೋ ಆಗ ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಹೊತ್ತು ಈ ಸಮಾಜವನ್ನ ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು. ಈ ಬರಡಾಗಿರ್ತಕ್ಕಂಥ ಕಾಡು ಮೇಡುಗಳು ಯಾವ ರೀತಿ ಹಚ್ಚ ಹಸಿರಿಂದ ಕೂಡ್ತವೋ ಹಂಗೆಲ್ಲರೂ ಕೂಡ ನಾವು ಸಹಿತವಾಗಿ ಪ್ರತಿಯೊಬ್ಬರು ಸಹಿತ ಸಾಮರಸ್ಯದಿಂದ ಈ ಸಮಾಜದಲ್ಲಿ ಬಾಳ್ಬೇಕು ಅಂತಕ್ಕಂಥ ಕಾಳಜಿಯನ್ನ ಈ ಕವಿ ನಮ್ಗೆಲ್ಲರಿಗೂ ಕೂಡ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಿಮ್ಗೆ ಈ ಎರಡನೇ ಪ್ಯಾರನ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಈ ಪದ್ಯದಲ್ಲಿ ಯಾವುದು ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿಯ ಅಂಶಗಳನ್ನು ನಾವು ಅಳವಡಿಸಿಕೊಂಡು ಬದುಕಬೇಕು ಅಂತಕ್ಕಂಥ ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆಯೋ, ಈ ಕವಿ ಹೇಳ್ತಕ್ಕಂಥ ಸಂದೇಶವನ್ನು ನಾವು ಅಳವಡಿಸಿಕೊಂಡು ಬದುಕಿದ್ವಿ ಅಂತಂದ್ರೆ ಸಮಾಜದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಗೌರವ ಆದರಗಳು ನಮಗೆ ದೊರಕುತ್ತವೆ. ಹಾಗಾಗಿ ನಾವು ಈ ಅಧ್ಯಾನುಕರಣೆ ಆಗಿರ್ಬೋದು ಇವೆಲ್ಲವನ್ನ ಬಿಡಬೇಕು. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರ ಜೊತೆಗೆ ಪ್ರೀತಿಯಿಂದ ಬಾಳ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಕವಿಗಳು ನಮ್ಗೆಲ್ಲ ಹೇಳ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ ಮತ್ತೆ ನಾನೀಗ ಮೂರನೇ ಪ್ಯಾರದ ಕಡೆಗೆ ನಿಮಗೆ ಅಂಶವನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗುವುದು. ನೋಡಿ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಯಾರಾದ್ರೂ ಕಷ್ಟದಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಅದರ ಅರ್ಥ ಬಿದ್ದುದನ್ನು ಮೇಲೆಬ್ಬಿಸಿ. ಯಾರಾದ್ರೂ ಕಷ್ಟದಲ್ಲಿ ಸಿಲುಕಿಕೊಂಡಾಗ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದೇ. ಅವರು ಕಷ್ಟದಲ್ಲಿ ಸಿಲುಕಿಕೊಂಡಿರ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ, ಅಂದ್ರೆ ಅವ್ರು ಬಿದ್ದಾರೆ, ಅವ್ರ ಮೇಲೆಬ್ಬಿಸುವಂತ ಕಾರ್ಯ ಆಗ್ಬೇಕು. ಅಂದ್ರೆ ನಿಜವಾಗ್ಲೂ ಇದ್ದಾರೆ ಅಂತ ಅರ್ಥ ಅಲ್ಲ. ಅವ್ರು ಕಷ್ಟದಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯವನ್ನ ಮಾಡುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಆ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಬರೀ ಸಹಾಯ ಮಾಡಿದ್ರೆ ಅಷ್ಟೇ ಸಾಲದು, ಅವನಿಗೆ ಉತ್ತಮವಾಗಿರ್ತಕ್ಕಂತಹ ಸಲಹೆಗಳನ್ನು ನಾವೆಲ್ಲ ಕೊಡಬೇಕು. ಅವನಲ್ಲಿ ಹೊಸ ಭರವಸೆ ಮೂಡುವಂತ ಕಾರ್ಯವನ್ನು ನಾವು ಮಾಡಬೇಕು. ಅವನು ತುಂಬಾ ನೋವಿನಲ್ಲಿ ಸಿಕ್ಕಿಕೊಂಡಿರ್ತಾನೆ, ಆ ನೋವಿನಿಂದ ಆ ವ್ಯಕ್ತಿ ಎದ್ದು ಹೊರಗೆ ಬರಬೇಕು. ಅಂತ ಭರವಸೆ ಮೂಡುವಂತಹ ನಮ್ಮ ಮಾತುಗಳು ಅವನಲ್ಲಿರಬೇಕು. ಪರೋಪಕಾರ ಗುಣ ನಮ್ಮಲ್ಲಿ ಬೆಳಿಬೇಕು. ಮತ್ತೊಬ್ಬರಿಗೆ ಒಳ್ಳೆಯದಾಗ್ತಕ್ಕಂಥ ಶ್ರೇಯಸ್ಸನ್ನು ನಾವು ಕಾಣಬೇಕು. ಕೇವಲ ಸ್ವಾರ್ಥ
ಭಾವನೆಯನ್ನೇ ನಾವು ತೊಡಗಿಸಿಕೊಂಡು ಜೀವನದಲ್ಲಿ ಹೋಗ್ಬೇಕೇ ವಿನಃ ಬರೀ ಸ್ವಾರ್ಥ ಭಾವನೆಯನ್ನು ಯಾವತ್ತೂ ತೋರಿಸ್ಕೋಬಾರ್ದು. ಅದು ಯಾವುದೇ ಇರಲಿ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇತ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ನಮಗೂ ಕೂಡ ಒಳ್ಳೆಯದಾಗ್ತದೆ ಅನ್ನೋ ಮಾತನ್ನ ಹಿರಿಯರು ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ನಾವು ಪರೋಪಕಾರ ಗುಣವನ್ನ ಬೆಳೆಸಬೇಕು. ಅಂದ್ರೆ ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಅವರಿಗೆ ಹೊಸ ಭರವಸೆಗಳನ್ನ ಕಟ್ಟೋಣ. ಯಾರೇ ಕಷ್ಟದಲ್ಲಿ ಸಿಕ್ಕಿದ್ರು, ಅವರು ನಮ್ಮ ರಕ್ತ ಸಂಬಂಧಿಗಳೇ ಆಗಿರ್ಲಿ, ಹೊರಗಿನವರೇ ಆಗಲಿ, ಹೊರ ದೇಶದವರಾಗಿರ್ಲಿ, ಯಾರೇ ಆಗಲಿ, ಯಾವುದೇ ವ್ಯಕ್ತಿ ಆದರೂ ಕೂಡ ಆ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ನಮ್ಗೆ ಸಾಧ್ಯ ಆಗುತ್ತೆ. ಯಾವುದೋ ರೂಪ ಒಂದೇ ಇರ್ತದೆ, ಅದೇ ಕೊಡ್ಬೇಕು, ಇದನ್ನೇ ಮಾಡ್ಬೇಕು, ಅದನ್ನೇ ಮಾಡ್ಬೇಕು ಅಂತ ಎಲ್ಲಿಯೂ ನಿಯಮ ಇಲ್ಲ. ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಿನಗೆ ಎಷ್ಟು ಸಾಧ್ಯನೋ ಮಾಡಬೇಕು. ಆಗಲ್ಲ ಅಂತಂದ್ರೆ ಭರವಸೆಯನ್ನ ಮುಗಿಸ್ಬೇಕು. ಉತ್ತಮ ಭರವಸೆಯನ್ನ ಮುಗಿಸುವಂತ ಶೈಲಿನ ಮಾಡಬೇಕು. ಯಾವುದೂ ಗೊತ್ತಿಲ್ಲ ಅಂತಂದ್ರೆ ನೆನಪಾಡಿ ನೀನಾಗಿರ್ಬೇಕು, ಕೆಟ್ಟದನ್ನ ಬಯಸಬಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಕಾಣಬಹುದು. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುದ ಸೇತುವೆ. ಮನುಜರು ಅಂದ್ರೆ ಮನುಷ್ಯರು, ನಾವೆಲ್ಲ ಮಾಡೋದು ಹೆಂಗಿದೀವಿ ಅಂತಂದ್ರೆ ಇದು ನನ್ನ ಧರ್ಮ, ಅದು ನಿಮ್ ಧರ್ಮ ಅಂತಕ್ಕಂಥ ಅಡ್ಡಗೋಡೆ. ನಾವು ಈ ಧರ್ಮದವರು, ನೀವು ಆ ಧರ್ಮದವರು, ನಾವು ಈ ಜಾತಿಯವರು, ನೀವು ಆ ಜಾತಿಯವರು, ನಾವು ನೀವು ಸೇರೋದಿಲ್ಲ, ನಾವೇ ಬೇರೆ ನೀವೇ ಬೇರೆ ಅಂತಕ್ಕಂಥ ಒಂದು ಅಡ್ಡಗೋಡೆ ಹಾಕೊಂಡಿದ್ವಿ. ಸೀಮೆ ಅಂತ ಬಾರ್ಡರ್, ಈ ಸೀಮೆಯನ್ನು ಹಾಕೊಂಡಿದ್ವಿ. ಅವೆಲ್ಲವೂ ಇರಬಾರ್ದು. ಕೆಡವುತ ಸೇತುವೆಯ ಆ ಅಡ್ಡಗೋಡೆಗಳೆಲ್ಲವೂ ನಾವು ಬಿಡಿಸೋಣ, ಇಳಿಸಿ ಒಬ್ರಿಗೊಬ್ರು ಸೇತುವೆಯ. ಯಾವ ರೀತಿ ಸೇತುವೆ ಅಂತಂದ್ರೆ, ನದಿ ಒಂದು ರೋಡ್ ಮಧ್ಯೆ ಹಾದು ಹೋಗ್ತಿತ್ತು ಅಂದ್ರೆ ಅದರ ಮೇಲ್ಗಡೆ ಒಂದು ಸೇತುವೆಯನ್ನು ಕಟ್ಟಿರ್ತಾರೆ ನೋಡಿ. ಆ ಕಡೆ ಜನರು ಈ ಕಡೆ ಜನರು ಓಡಾಡ್ಲಿಕ್ಕೆ, ಗಾಡಿಗಳು ಹೋಗ್ಲಿಕ್ಕೆ ಬರ್ಲಿಕ್ಕೆ ಯಾವ ರೀತಿ ಸೇತುವೆಯನ್ನು ಮಾಡಿರ್ತಾರೋ ಹಂಗ ಈ ಅಡ್ಡಗೋಡೆಯನ್ನ ಕಟ್ಕೊಂಡಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಸಹಿತವಾಗಿ ಈ ಸೇತುವೆ ರೂಪದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯವನ್ನು ಹೊಂದಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನೋದನ್ನು ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿ ಅಂಧಾನುಕರಣೆ ಬಹಳ, ಜಾತಿಯ ಪ್ರಬಲ ಜಾತಿಯ ಮನೋಭಾವನೆ ಬಹಳ. ನಾವು ಆ ಜಾತಿಯವರು, ನೀವು ಈ ಜಾತಿಯವರು, ನಮ್ದೇ ಚಲೋ, ನೀವು ಸರಿ ಇಲ್ಲ. ಯಾವ ಜಾತಿ ತಗೊಂಡು ಏರ್ಪಡೋಂಗಿದೆ ಮನುಷ್ಯ ಜಾತಿಯ ಮುಂದೆ. ಹಾಗಾಗಿ ನಾವೆಲ್ಲರೂ ಸಹಿತವಾಗಿ ಈ ಅಡ್ಡಗೋಡೆ ಅಂತಕ್ಕಂಥ ಬಿಟ್ವಿ ಅಂತಂದ್ರೆ ಆ ವ್ಯಕ್ತಿ ದೊಡ್ಡವನಾಗ್ತಾನೆ. ಯಾವಾಗ ಅಡ್ಡಗೋಡೆ ಇಟ್ಕೊಂಡು ನಾವು ಮುಂದೆ ಸಾಕ್ತಿವೋ ಆ ವ್ಯಕ್ತಿ ಸಮಾಜದಲ್ಲಿ ಸಮಾಜಮುಖಿ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಉದಾಹರಣೆ ನೋಡಬೇಕು ಅಂತಂದ್ರೆ ಗಾಂಧೀಜಿಯವರು ನಾವೆಲ್ಲರೂ ಕೂಡ ಪೂಜನೀಯ ಭಾವನೆಯಿಂದ ಕಾಣ್ತೀವಿ. ಯಾರಾದ್ರೂ ಗೊತ್ತಿಲ್ಲ. ಅಂಬೇಡ್ಕರ್ನ ನಾವು ಪೂಜನೀಯ ಭಾವನೆಯಿಂದ ಕಾಣ್ತೀವಿ, ಬಸವಣ್ಣವ್ರನ್ನ ಕಾಣ್ತೀವಿ, ಹೌದಾ? ಆ ರೀತಿಯಲ್ಲಿ ಅನೇಕ ರೀತಿಯ ಮಹಾನ್ ವ್ಯಕ್ತಿಗಳನ್ನು ನಾವು ಕಾಣಬಹುದು. ಒಬ್ರು ಇಬ್ರು ಹಲವಾರು ಅಕ್ಕ ಮಹಾದೇವಿಯವರಿದ್ದಾರೆ. ಇನ್ನು ಹಲವು ಮಹಾನ್ ಪುರುಷರನ್ನ ನಾವಿಲ್ಲಿ ಕಾಣಬಹುದು. ಹಾಗಾಗಿ ನಾವಿಲ್ಲಿ ನೋಡ್ಬೇಕು ಅಂತಂದ್ರೆ ಇಲ್ಲಿ ಜಾತಿ ಅಂತಕ್ಕಂಥದ್ದು ಮೊದಲು ಯಾವತ್ತೂ ಬರಬಾರ್ದು. ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಇವತ್ತು ನೆನೆಸ್ತಾ ಇದ್ದೀವಿ. ನಮ್ಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ತಂದುಕೊಟ್ರು ಇವರೆಲ್ಲ ಪುಣ್ಯ ಪುರುಷರು. ಹಲವಾರು ಜನ ಇದ್ದಾರೆ, ಒಬ್ಬರೇ ಬಹಳ ಜನ ಇದ್ದಾರೆ. ಹಾಗಾಗಿ ನಾವು ಈ ಮನುಷ್ಯರ ಮಧ್ಯೆ ಇರ್ತಕ್ಕಂತಹ ಅಡ್ಡಗೋಡೆಯನ್ನ ಕೆಡವಿ ಅವರ ಮಧ್ಯೆ ಏನ್ ಮಾಡೋಣ, ಸೇತುವೆಯ ರೂಪದಲ್ಲಿ ಬಾಂಧವ್ಯವನ್ನು ವೃದ್ಧಿ ಮಾಡೋಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಮಕ್ಕಳೇ, ಇನ್ನ ಕೊನೆಯ ಪ್ಯಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಕೊನೆಯ ಪ್ಯಾರ ಒಂದು ಹೇಳಿದ್ರೆ ಮಧ್ಯ ಮುಗಿತು, ಕೇಳ್ತೀರಾ? ಸರಿ. ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರಗಳು ಬದುಕುಗಳ ಭಯ ಸಂಶಯಗಳು ಕಂದಿದ ಕಣ್ಣುಗಳು ನಾಡಿನ ಕನಸನು ಬಿತ್ತು. ನೋಡಿ, ಮತಗಳೆಲ್ಲವೂ ಪಥಗಳು ಎನ್ನುವ, ಪಥ ಅಂತಂದ್ರೆ ದಾರಿ, ಪಥ ಅಂತಂದ್ರೆ ದಾರಿ. ನಮ್ಮಲ್ಲಿ ಹಲವಾರು ಮತಗಳನ್ನು ನಾವು ಕಾಣ್ತೀವಿ. ಆ ಎಲ್ಲಾ ಮತಗಳು ಒಂದೇ. ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ಸಂದೇಶವು ಅದನ್ನೇ ಹೇಳ್ತದೆ. ಇಸ್ಲಾಂ ಧರ್ಮದಲ್ಲಿ ಬರ್ತಕ್ಕಂಥ ಸಂದೇಶವು ಅದನ್ನೇ ಹೇಳ್ತದೆ. ಅಂದ್ರೆ ಎಲ್ಲವೂ ಒಳ್ಳೆಯದನ್ನೇ ಹೇಳ್ತಾ ಇದ್ದೇವೆ ಅಂತ. ಕ್ರೈಸ್ತ ಧರ್ಮದಲ್ಲಿ ಬರ್ತಕ್ಕಂಥದ್ದು ಒಳ್ಳೆಯ ಮಾರ್ಗವನ್ನೇ ಹೇಳ್ತದೆ. ಹಾಗಾಗಿ ಎಲ್ಲವೂ ಒಂದೇ. ಯಾವುದೇ ಮತ ಇರಲಿ, ನಾವು ಅವು ತೋರಿಸುವಂತಹ ಮಾರ್ಗ, ದಾರಿ ಎಲ್ಲದೂ
ದಾರಿಗೆ ಅಂತ. ಮತಗಳೆಲ್ಲವೂ ಪಥಗಳು. ಈ ಎಲ್ಲಾ ಮತಗಳು ತೋರಿಸುವ ದಾರಿಗಳಿದಾವಲ್ಲ ಅವೆಲ್ಲವೂ ಕೂಡ ಒಂದೇ ಆಗಿದ್ದು ಹೊಸ ಎಚ್ಚರಗಳು. ನಾವೇನ್ ಮಾಡೋಣ, ಧರ್ಮದ ಸಂದೇಶ ದಾರಿ ಏನ್ ಹೇಳ್ಕೊಡುತ್ತದೆಯೋ ಆ ದಾರಿಯಲ್ಲಿ ನಾವು ಎಚ್ಚರದಿಂದ ಈ ನಮ್ಮ ಬದುಕನ್ನ ಸಾಗಿಸೋಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಭಯ, ಸಂಶಯ ಅಂತಕ್ಕಂಥದ್ದು ಕಂದಿದ ಕಣ್ಣು. ನಮ್ಮ ಕಣ್ಣಿನ ನೋಟ ಯಾವ ರೀತಿ ಅಂತಂದ್ರೆ ಮಸುಕಿನ ರೂಪದಲ್ಲಿ ತಿಳ್ಕೊಂಡ್ಬಿಟ್ಟಿರು. ಯಾರನ್ನೇ ನೋಡಿದ್ರು ಕೂಡ ಅನುಮಾನದಿಂದ ಕಾಣುತ್ತೆ. ಅವನು ಒಳ್ಳೆ ವ್ಯಕ್ತಿಯಾಗಿದ್ರು ಕೂಡ ಅವನನ್ನ ಸಂಶಯ ದೃಷ್ಟಿಯಿಂದ ನೋಡೋದು. ಅವನು ಹೆಂಗ್ ನಂಬೋದು, ಹೆಂಗ್ ಮಾಡೋದು ಅಂತ ಅನ್ಕೋಬಾರ್ದಲ್ಲ. ಪ್ರತಿಯೊಬ್ಬರು ಕೂಡ ನಂಬಬೇಕು. ಯಾರು ಕೂಡ ಕೆಟ್ಟೋದಿರೋದಿಲ್ಲ. ಹಾಗಾಗಿ ಯಾರನ್ನು ಕೂಡ ನಾವು ಅನುಮಾನ ದೃಷ್ಟಿಯಿಂದ ನೋಡಬಾರ್ದು ಅನ್ನೋ ಮಾತನ್ನ ಹೇಳ್ತಾರೆ. ಯಾರನ್ನ ನೋಡಿ ನಾವು ಭಯ ಪಡ್ತೀವಿ. ಯಾಕೆ ಭಯ ಪಡ್ತೀವಿ? ಯಾರು ಏನು ಮಾಡೋದಿಲ್ಲ ಅಂತ. ಹಾಗಾಗಿ ನಮ್ಮ ದೃಷ್ಟಿ ಏನಾಗಿದೆ, ನಮ್ಮ ಕಣ್ಣಿನ ದೃಷ್ಟಿ ಬಹಳಷ್ಟು ಅನುಮಾನ ಹಾಗೂ ಭಯದಿಂದ ಕೂಡಿರ್ತಕ್ಕಂಥದ್ದಿದೆ. ಅವೆಲ್ಲವನ್ನು ಬಿಟ್ಟಾಕಿ ನಾಳೆ ನಮ್ಮ ಭಾವಿ ಭವಿಷ್ಯತ್ತಿನ ಬದುಕು ಏನಿದೆಯೋ ಅದನ್ನ ಆ ಕನಸಿನ ರೂಪದಲ್ಲಿ ಕಟ್ಟತಕ್ಕಂತಹ ಕಾರ್ಯದಲ್ಲಿ ನಾವು ಮಗ್ನರಾಗೋಣ ಅನ್ನೋ ಮಾತನ್ನ ಇಲ್ಲಿ ಕವಿಗಳಿಗೆ ಹೇಳ್ತಾರೆ. ನಮ್ಮಲ್ಲಿ ಹಲವಾರು ಧರ್ಮಗಳಿದಾವೆ. ಆ ಧರ್ಮದ ಮಧ್ಯೆ ಗಲಾಟೆಗಳಾಗಿರಬಹುದು, ದ್ವೇಷ ಅಸೂಯೆಗಳಾಗಿರಬಹುದು, ಇತರೆ ಇನ್ನಿತರೆ ಯಾವುದೇ ಕೆಟ್ಟದ್ದ ಅನ್ಕೊಳ್ತಕ್ಕಂಥ ಯಾವುದೇ ಕಾರ್ಯ ಅವೆಲ್ಲವನ್ನ ಬಿಟ್ಟು ಎಲ್ಲಾ ಧರ್ಮಗಳು ಒಂದೇ ರೀತಿಯ ದಾರಿಯನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾವೆ ಅಂತಕ್ಕಂಥ ನಾವು ತಿಳ್ಕೋಬೇಕು. ಭಯ, ಸಂಶಯ ಎಲ್ಲದನ್ನ ಬಿಟ್ಟು ನಾಳೆ ನಮ್ಮ ಜೀವನದ ಕನಸನ್ನ ಕಟ್ಟುವಂತ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿಕೊಳ್ಳೋಣ ಅನ್ನೋ ಮಾತನ್ನ ಇಲ್ಲಿ ಕವಿಗಳು ನಮಗೆಲ್ಲ ತಿಳಿಸಿಕೊಡ್ತಾರೆ. ಮಕ್ಕಳೇ, ಈಗ ಇಲ್ಲಿವರೆಗೂ ಸಹಿತವಾಗಿ ಈ ಪದ್ಯವನ್ನ ನಾವು ಅಧ್ಯಯನ ಮಾಡಿದ್ದೀವಿ. ಈಗ ಈ ಪದ್ಯವನ್ನ ನೀವು ಮನೆಯಲ್ಲಿ ಕಂಠಪಾಠ ಮಾಡ್ಕೊಂಡು ಬರಬೇಕು, ರಾಗವಾಗಿ ಹೇಳೋದನ್ನ ಕಲಿಬೇಕು, ಮತ್ತೆ ಇದರ ಪ್ರಶ್ನೋತ್ತರ ಎಲ್ಲವನ್ನೂ ಕೂಡ ಕಲ್ಕೊಂಡು ಬರಬೇಕು. ನೋಡಿ, ನಾನೀಗ ಈ ಪದ್ಯವನ್ನ ರಾಗವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇರುಗಳ ವಸಂತವಾಗುತ್ತ ಮುಟ್ಟೋಣ, ಬರಡಾಗಿರುವಿ ಕಾಡು ಮೇರುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವನ ಅಡ್ಡ ಗೋಡೆಗಳ ಕೆಳಮುಖ ಸೇತುವೆಯಾಗೋಣ, ಮನುಜರ ನಡುವನ ಅಡ್ಡ ಗೋಡೆಗಳ ಕೆಳಮುಖ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ, ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ವಿದ್ಯಾರ್ಥಿಗಳೇ, ಈಗ ನಾನು ಯಾವ ರೀತಿ ರಾಗವಾಗಿ ಪದ್ಯವನ್ನ ಹಾಡಿದ್ದೀರೋ ಆ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ
ಪ್ರಶ್ನೆಗಳನ್ನ ಕಂಠಪಾಠ ಮಾಡಿಕೊಂಡು ಆಮೇಲೆ ಇದಕ್ಕೆ ರಾಗದಿಂದ ಹಾಡಲು ಪ್ರಯತ್ನವನ್ನ ಮಾಡಿ ಕಲಿತುಕೊಂಡು ಬರಬೇಕು. ಅಷ್ಟೇ ಅಲ್ಲದೆ ನೀವು ಈ ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥ ಆಗಿರಬಹುದು, ಒಂದು ವಾಕ್ಯದಲ್ಲಿ ಉತ್ತರ ಮಾಡತಕ್ಕಂತಹ ಪ್ರಶ್ನೆಗಳು, 2-3 ವಾಕ್ಯದ ಪ್ರಶ್ನೆಗಳನ್ನ, ಸಂದರ್ಭ ಸಹಿತ ಸ್ವಾರಸ್ಯ ಪ್ರಶ್ನೆಗಳನ್ನ, 8-10 ವಾಕ್ಯದ ಪ್ರಶ್ನೆಗಳನ್ನ ಕಲಿತುಕೊಂಡು ಬಿಟ್ಟಸ್ಥಳವನ್ನು ಕೂಡ ಕಲಿತುಕೊಂಡು ಬರಬೇಕು. ಮುಂದಿನ ಅವಧಿಯಲ್ಲಿ ನಾವು ಈ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮಕ್ಕಳೇ, ಈಗ ನಾವು ಇಲ್ಲಿಯವರೆಗೆ ಕಲಿತಕ್ಕಂತ ಅಭ್ಯಾಸವನ್ನ ನೀವು ಮನೆಯಲ್ಲಿ ಅಚ್ಚುಕಟ್ಟಾಗಿ ಓದಬೇಕು. ಹಾಗಾದಾಗ ಮಾತ್ರ ಈ ಪದ್ಯ ನಮಗೆ ಓದಲಿಕ್ಕೆ, ಬರೀಲಿಕ್ಕೆ, ಕಲೀಲಿಕ್ಕೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಅಂಶವನ್ನು ನಾವು ಇಲ್ಲಿ ಕಲಿಬಹುದು. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಈ ಪದ್ಯದಲ್ಲಿ 3ರಿಂದ 4 ಅಂಕಗಳು ಬರುತ್ತವೆ. 3 ಅಂಕ ಬರ್ಬೋದು ಅಥವಾ 4 ಅಂಕ, 2 ಅಂಕ ಬರುವುದಿಲ್ಲ, 1 ಅಂಕ ಬರುವುದಿಲ್ಲ. 3 ಅಂಕದ ಪ್ರಶ್ನೆಗಳನ್ನು ಬರಬಹುದು ಅಥವಾ 4 ಅಂಕದ ಪ್ರಶ್ನೆಗಳವರೆಗೂ ಕೂಡ ಬರಬಹುದು. 1 ಅಂಕಕ್ಕೊಂದು, 2 ಅಂಕಕ್ಕೊಂದು ಬರಬಹುದು, 3 ಅಂಕದ್ದು ಒಂದು ಬರಬಹುದು ಅಥವಾ 4 ಅಂಕದ ಒಂದು ಪ್ರಶ್ನೆ ಬರಬಹುದು. ನೀವು ಈ ಪದ್ಯದಲ್ಲಿ 2 ಪ್ಯಾರಾಗಳನ್ನ ಕಂಠಪಾಠ ಮಾಡಬೇಕು. ಬಹಳಷ್ಟು ಪ್ರಯತ್ನ ಮಾಡಬೇಕು. 2 ಪ್ಯಾರಾಗಳನ್ನು ಯಾವ್ಯಾವು? ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಬೇಡುಗಳ ವಸಂತವಾಗುತ್ತ ಮುಟ್ಟೋಣ. ಈ ಪ್ಯಾರಾವನ್ನ ಕಂಠಪಾಠ ಮಾಡಬೇಕು. 4 ಅಂಕದ ಪ್ರಶ್ನೆಗೆ ಇದು ಉತ್ತರವನ್ನ ಬರಲಿಕ್ಕೆ ಅವಕಾಶ ಆಗುತ್ತೆ. ಕಂಠಪಾಠ ಪೂರ್ಣಗೊಳಿಸಿ ಅಂತಕ್ಕಂಥ ಪದ್ಯದಲ್ಲಿ. ಮತ್ತೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ, ಭಯ ಸಂಶಯಗಳು ಕಂದಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತೋಣ ಅಂತಕ್ಕಂಥ ಈ ಪದ್ಯವನ್ನು ಸಹಿತವಾಗಿ ನೀವು ಕಂಠಪಾಠ ಮಾಡಬೇಕು. ಇದರಲ್ಲಿ 2 ಪ್ಯಾರಾ ಕೊಡ್ತಾರೆ, ಒಂದನ್ನ ಕಡ್ಡಾಯವಾಗಿ ಬರೆಯುತ್ತಾರೆ. ನೀವು ಒಂದು ಪದ್ಯವನ್ನು ಕೂಡ ಕಡ್ಡಾಯವಾಗಿ ಕಲಿಯಲೇಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಪರೀಕ್ಷಾ ದೃಷ್ಟಿಯಿಂದ, ಪ್ರಶ್ನೆಗಳ ದೃಷ್ಟಿಯಿಂದ ಇಡೀ ಪದ್ಯವನ್ನ ಕಲಿತರೆ ಈ ಪದ್ಯದಲ್ಲಿ ಬರತಕ್ಕಂಥ ಯಾವುದೇ ಪ್ರಶ್ನೆಯನ್ನ ಕೇಳಿದರೂ ಸಹಿತವಾಗಿ ನೀವು ಅತ್ಯಂತ ಸುಲಭವಾಗಿ ಈ ಪ್ರಶ್ನೆಗೆ ಈ ಪದ್ಯದ ಮೂಲಕವಾಗಿ ನೀವು ಕಂಠಪಾಠ ಮಾಡಿದಾಗ, ಕಲಿತಾಗ, ನೋಡದೆ ಬರೀಲಿಕ್ಕೆ ಸಾಮರ್ಥ್ಯ ಬಂದಾಗ ಪ್ರಶ್ನೆಗಳಿಗೆ